ಅಲ್ಲಿ ಶಿಸ್ತು ಸಮಿತಿಯ ರೂವಾರಿ ಜಕಬಾಯ್ ಇಲ್ಲಿ ಸ್ವಲ್ಪ ವೆಕೆಟ್ ಮಾಡಿ ಕೊಡಿ ಬನ್ನಿ. ಜಕಬಾಯ್ ಇಲ್ಲಿ ವೇದಿಕೆ ಮುಂದೆ ನಿಂತಿರೋಣ. ಎಲ್ಲರೂ ದಯವಿಟ್ಟು ಹಿಂದ್ಗಡೆ ಬನ್ನಿ. ಗೆಸ್ಟ್ ಬರ್ತಿದ್ದಾರೆ, ದಯವಿಟ್ಟು ಹಿಂದ್ಗಡೆ ಬರಬೇಕು. ಅಲ್ಲಿ ಯೆಲ್ಲೋ ಲೈಟ್ ಅನ್ನು ಆಫ್ ಮಾಡಿ. ನಮ್ಮ ಮತ್ತೊಂದು ವೇದಿಕೆ ಹತ್ತಿರ ಇರುವಂತಹ ಲೈಟ್ಸ್ ಇಲ್ಲಿ ಫ್ರೆಂಡ್ಸ್ ಡಗೌಟ್ ಹತ್ರ ಇರೋರೆಲ್ಲ ಸ್ವಲ್ಪ ವೆಕೆಟ್ ಮಾಡಿಸಿ. ಅಲ್ಲಿ ಕ್ಯಾಮೆರಾದ ಹತ್ತಿರ ಇರುವಂತಹ ಲೈಟ್ ಆಫ್ ಮಾಡಿ. ಫ್ರೆಂಡ್ಸ್ ಡಗೌಟ್ ಇಂದ ಎಲ್ಲರೂ ಈ ಕಡೆ ಬರಬೇಕು. ಹುಡುಗರು ನೀವು ಸ್ವಲ್ಪ ಫಸ್ಟ್ ಬರ್ರಿ. ಕಳಿಸ್ತೀನಿ ಹೋಗ್ರಿ ನೀವು. ಅಲ್ಲಿ ಸ್ಟೇಜ್ ಅಲ್ಲಿರುವಂತ ಎಲ್ಲ ಲೈಟ್ ಆಫ್ ಮಾಡಿ. ಎಲ್ಲ ಲೈಟ್ ಯೆಲ್ಲೋ ಲೈಟ್. ಬರಲ್ಲ ಇನ್ನಕ್ಕೆ. ಮುಂದಿನ ಪಂದ್ಯ ಪಂದ್ಯ ಆರಂಭಗೊಳ್ತಾ ಕ್ವಾರ್ಟರ್ ಫೈನಲ್ ದುರ್ಗ ಅಲ್ವನ್ ಕ್ರೀಡಾ ಚಿತ್ರದುರ್ಗದ ಆಚೆ ನಡೆಯುತ್ತಿರುವಂತಹ ಪರಿಮಿತ ಓವರ್ಗಳ ದಾಂಡು ಚೆಂಡಿನ ರಾಜ್ಯ ಮಟ್ಟದ ಹಗಲು ರಾತ್ರಿಯ ಕ್ರಿಕೆಟ್ ಪಂದ್ಯಕೂಟ. 5 ದಿವಸಗಳ ಕ್ರಿಕೆಟ್ ಜಾತ್ರೆ, ಕ್ರಿಕೆಟ್ ಕಲರವ, ಕ್ರಿಕೆಟ್ ಹಂಗಾಮ, ಕ್ರಿಕೆಟ್ ಹಬ್ಬ ಮದಕರಿ ಕಪ್ 2024 ಸೀಸನ್ 3 ಈಗ ಕ್ವಾರ್ಟರ್ ಫೈನಲ್ ಅನ್ನ ಕಂಡುಕೊಳ್ತಾ ಇದೆ. ಪಂದ್ಯ ಆರಂಭಗೊಳ್ತಾ ಇದೆ. ನಿರ್ಣಾಯಕ ರಹಸ್ಯ ನಿಶಾನೆ ಎಸಗಾರಿಕೆ ಭಾಗದಲ್ಲಿ ಸಾಕರ್ ಬಂಧಾರಿ, ಆ ಕಡೆ ಒಳಭಾಗದಲ್ಲಿ ಒಂದೆಡೆಯಲ್ಲಿ ಅಕ್ಷಯ್, ಇನ್ನೊಂದೆಡೆ ಅಫ್ಯಾಕ್ಸ್.
ಖಾತೆ ಆರಂಭವನ್ನು ಕಾಡ್ತಾ ಇದೆ. ಒನ್ ವಿತ್ ಕ್ಲಾಸ್ ದಿ ಫಸ್ಟ್ ಓವರ್ ಇನ್ ಪ್ರೋಗ್ರೆಸ್ 6 overs ಮ್ಯಾಚ್ ಕ್ವಾರ್ಟರ್ ಫೈನಲ್. ಮೊದಲ ಕ್ವಾರ್ಟರ್ ಫೈನಲ್ 8ರ ಘಟ್ಟ ಪಂದ್ಯದಲ್ಲಿ ಫೈರ್ ಬಾಯ್ಸ್ ಚಳ್ಳಕೆರೆ ಕೈಲಾಶ್ ಎಸ್ಪಿ ಯನ್ನ ಸೋಲಿಸುವ ಮುಖ್ಯವಾಗಿ ಸೆಮಿಗೆ ಎಂಟ್ರಿಯನ್ನು ಪಡ್ಕೊಳ್ತಾ ಇದೆ. ಈಗ ದ್ವಿತೀಯ ಉಪಾಂತ್ಯ ಕ್ವಾರ್ಟರ್ ಫೈನಲ್ ಪಂದ್ಯಾಟ ಸಾಗ್ತಾ ಇದೆ. ರಾಜ್ಯದ 2 ಬಲಿಷ್ಠ ತಂಡ, ಸೀಸನ್ 1 ಚಾಂಪಿಯನ್ ನ್ಯಾಶ್, ಸೀಸನ್ 2 ಚಾಂಪಿಯನ್ ಫ್ರಾನ್ಸ್ ಎದುರು ಬದಲಾಗ್ತಾ ಇದೆ. ಸೀಸನ್ 3 ಯಾರು ಚಾಂಪಿಯನ್ ಆಗ್ತಾರೆ ಇದು ಕಾದು ನೋಡಬೇಕಾಗಿದೆ. ಇದು ಯಕ್ಷ ಪ್ರಶ್ನೆ, ಇದು ಎಕ್ಸ್ಟ್ರಾ ಪ್ರಶ್ನೆ. ಮತ್ತೆ ಬಂದಾರಿ ಬಹಳ ಶುದ್ಧವಾದ ಹೊಡೆತ ಕವರ್ಸ್ ಭಾಗದಲ್ಲಿ ಅತ್ಯುತ್ತಮವಾದ ಕ್ಷೇತ್ರ ರಕ್ಷಣೆ ನಡೀತಾ ಇದೆ. 1 2 3 ಓಟದ ಹೆಚ್ಚುವರಿ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ ಅಕ್ಷಯ್ ಸಿಕೆ. ವೀಲ್ ಅಂಡ್ ಆಕ್ಸಿಲ್ ಆಟಗಾರ, ಅಚ್ಚು ಮತ್ತು ಗಾಲಿ ಆಟಗಾರ, ಅಂಕಣ ಒಳಭಾಗದಲ್ಲಿ ಕೆಪಿಎಲ್ ಕೂಡ ಆಡಿದ ಅನುಭವಿ ಆಟಗಾರ. ಇನ್ನೊಂದೆಡೆ ಎಫೆಕ್ಸ್ ತಂಡದ ಪ್ರಮುಖ ಆಟಗಾರ, ಬಹುಶಃ ಈ ಕ್ರೀಡಾ ಋತುವಿನಿಂದ ಓಪನರ್ ಆಗಿ ಅಂಕಣ ಒಳಭಾಗವನ್ನು ಕಾಡ್ತಾ ಇದ್ದಾನೆ. ಜಾನ್ಗೆ ರಿಪ್ಲೇಸ್ ಆಗ್ತಾ ಇದ್ದಾನೆ. ಮತ್ತೆ ಸಾಗರ್ ಭಂಡಾರಿ ಫ್ರೆಂಡ್ಸಿನ ಪ್ರಮುಖ ಆಟಗಾರ ಕೂಡ, ಆಲ್ರೌಂಡರ್. ಬಹಳ ಉತ್ತಮ ಆಡುತ್ತಾರೆ. ಚೆಂಡು ಬೌಂಡ್ರಿ. ನಾಲ್ಕು ಸೇರ್ಪಡೆ ಪವರ್ ಪ್ಲೇನ ಪೂರ್ಣ ಲಾಭವನ್ನು ಪಡ್ಕೊಳ್ತಾ ಇದೆ ಎಸ್ಎಂಸಿಸಿ ನ್ಯಾಶ್ ತಂಡ. 8 ವಿದೌಟ್ ಲಾಸ್, ದ ಫಸ್ಟ್ ಓವರ್ ಇನ್ ಪ್ರೋಗ್ರೆಸ್. ಉತ್ತಮ ಹೊಡೆತ ಕವರ್ಸ್ ಭಾಗದಲ್ಲಿ ಮತ್ತೆ ಒಂದು ಓಟದ ಹೆಚ್ಚುವರಿ ಸೇರ್ಪಡೆ. 2 ಓಟ ಫ್ರೆಂಡ್ಸ್ ಮ್ಯಾಡಿ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾನೆ. ಮ್ಯಾಡಿ ಯಾವತ್ತು ರೆಡಿ, ಎವರ್ ರೆಡಿ. ಮಂಜಾ ಕವರ್ಸ್ ಭಾಗದಲ್ಲಿ, ಮ್ಯಾಡಿ ಮಿಡ್ ವಿಕೆಟ್ ಭಾಗದಲ್ಲಿ, ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಬಂದಾರೆ. ಇದೀಗ ಮದಕರಿ ಕಪ್ 2024ರ ಪ್ರಮುಖ ಅಧಿಕಾರಿಗಳು ನಮ್ಮ ಸ್ನೇಹಜೀವಿ ಸೂರಪ್ಪನವರು ಇದೀಗ ವೇದಿಕೆ ಮೇಲೆ ಆಗಮಿಸ್ತಾ ಇದ್ದಾರೆ. ಅವರಿಗೆ ಹೃತ್ಪೂರ್ವಕ ಒಂದು ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ದಯವಿಟ್ಟು ವೇದಿಕೆ ಮೇಲೆ ಗಣ್ಯರು ಬರ್ತಾರೆ. ಈ ತಂಡದ ಕ್ಲೀನ್ ಬೌನ್ಸ್ ಫೀಲ್ಡ್ ಹಿಂದ್ಗಡೆ 2 ವೀಲರ್ಸ್ ನ ಎಲ್ಲಿ ಬೇಕಲ್ಲಿ ಬಿಟ್ಟಿದ್ದೀರಾ. ಟ್ರಾಫಿಕ್ ಪೊಲೀಸ್ ಅವರು ಎತ್ಕೊಂಡು ನಮ್ ಜವಾಬ್ದಾರಿ ಇಲ್ಲ. ದಯವಿಟ್ಟು ಯಾರು ನಿಲ್ಸಿದಿರೋ ನೀಟಾಗಿ ನೋಡ್ಕೊಂಡ್ ಬನ್ನಿ ಒಂದ್ಸಲ. ಯಶಸ್ವಿ ಪಂದ್ಯಕೂಟ ಮತ್ತೆ ಮುಂದುವರಿಕೆ ಕಾಡ್ತಾ ಇದೆ. ದುರ್ಗಾ ಇಲೆವೆನ್ಸ್ ಕ್ರಿಕೆಟರ್ಸ್ ಆಶ್ರಯದಲ್ಲಿ ಮದಕರಿ ಕಪ್ ಸಾಗ್ತಾ ಇದೆ. ಜನ ಮೆಚ್ಚಿನ ಶಾಸಕರು ಕೆಸಿ ವೀರೇಂದ್ರ ಪಪ್ಪಿ ಅವರ ಒಂದು ಆಶೀರ್ವಾದದೊಂದಿಗೆ, ಬಿ ಕಾಂತರಾಜ್ ಮಾಜಿ ನಗರಸಭಾ ಸದಸ್ಯರು ಅಧ್ಯಕ್ಷರು ಅವರ ಸಹಕಾರದೊಂದಿಗೆ, ಸ್ನೇಹಜೀವಿ ಸೂರಪ್ಪ ಅವರ ಗೆಳೆಯರ ಬಳಗದಿಂದ ದುರ್ಗಾ ಇಲೆವೆನ್ಸ್ ಕ್ರಿಕೆಟರ್ಸ್ ವತಿಯಿಂದ ಮದಕರಿ ಕಪ್ ಸಾಗ್ತಾ ಇದೆ. 3ನೇ ಬಾರಿ ಅತಿ ವೈಭವಪೇತ ಪಂದ್ಯಕೂಟ ಚಿತ್ರದುರ್ಗದಲ್ಲಿ ಸಾಗ್ತಾ ಇದೆ. ಕಲ್ಲಿನ ಕೋಟೆಯಲ್ಲಿ ಪ್ರತಿಯೊಂದು ಕಲ್ಲುಗಳು ಕೂಡ ಇತಿಹಾಸವನ್ನ ಸಾರ್ತಾ ಇದೆ. ಒಂದೆಡೆಯಲ್ಲಿ ಮದಕರಿ ನಾಯಕ, ಒಂದೆಡೆ ಒನಕೆ ಓಬವ್ವ. ಗತ ಇತಿಹಾಸದ ಸಾಲಿನಲ್ಲಿ ದಾಂಡು ಚೆಂಡಿನ ಸಮರದಲ್ಲಿ ಈ ಪಂದ್ಯಕೂಟ ಸಾಗ್ತಾ ಇದೆ.
ಎಸಗಾರಿಕೆ ಭಾಗದಲ್ಲಿ ಪ್ರಸಾದಿ ಮೊದಲ ಓವರ್ ಮುಕ್ತಾಯದ ಬಳಿಕ ತಡೆದ ಮೊತ್ತ 10ಕ್ಕೆ 1. ಇದೀಗ ವೇದಿಕೆ ಮೇಲೆ ಪ್ರಸಾದ್ ಅವರು ಉದ್ಯಮಿಗಳು ಆಸೀನರಾಗಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕ ಒಂದು ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಕಳೆದ 3 ತಿಂಗಳ ಒಂದು ಪರಿಶ್ರಮ ಅಂತಿಮ ಹಂತವನ್ನು ಕಂಡುಕೊಳ್ತಾ ಇದೆ. ಎಸೆಗಾರಿಕೆ ಭಾಗದಲ್ಲಿ ಪ್ರಸಾದಿ ಇತ್ತೀಚೆಗಷ್ಟೇ 6 ಚೆಂಡುಗಳಲ್ಲಿ 6 ವಿಕೆಟ್ ಅನ್ನು ಪಡೆದಂತಹ ಅನುಭವಿಯ ಸತಗಾರ ಪ್ರಸಾದ್ ದೇರಳಕಟ್ಟೆ ಕುಂದಾಪುರ. ಈ ತನ್ಮಧ್ಯೆ ಬಹಳ ಸುತ್ತಮುತ್ತ ಮುಂದೆ ಬಂದ 1+2+3 ಎಲ್ಲ ಉಚಿತ ಉಚಿತ ಉಚಿತ. ಚಿತ್ರದುರ್ಗದಲ್ಲಿ ಕ್ರಿಕೆಟ್ ಖಚಿತ. ಬಹಳಷ್ಟು ಯಶಸ್ವಿ ಪಂದ್ಯಕೂಟ ಮತ್ತೆ ಆಯೋಜನೆ ಮಾಡ್ತಾ ಇದೆ. ಅಂಕಣ ಹೊರಭಾಗದಲ್ಲಿ ಚಿತ್ರದುರ್ಗದ ಹಿರಿಯ ಆಟಗಾರ 40+ ನಲ್ಲಿ ಕೂಡ ರಾಜ್ಯಕ್ಕೆ ಬಹಳಷ್ಟು ಹೆಸರುವಾಸಿಯಾದಂತಹ ಆಟಗಾರ ಹಾಲುರಾಮಣ್ಣ ಈಗಾಗಲೇ ನಮ್ಮ ಪಂದ್ಯದ ವೀಕ್ಷಣೆಯಲ್ಲಿ ಇದ್ದಾರೆ. ಅವರ ಸತತ ಪರಿಶ್ರಮ ಬಹುಶಃ ಈ ಒಂದು ಪಂದ್ಯಾಟ ಅತಿ ಯಶಸ್ವಿಯಾಗಿ ಸಾಗ್ತಾ ಇದೆ. ಕ್ಷಣಕಾಲ ಗಾಳಿ ತೇಲ್ತಾ ಇದೆ. ರಾಕಸ್ ನವೀನ ಚೆಂಡು ಎಲ್ಲಿ ಬಂತು ಅವರಿಗೆ ವಿಚಲಿತ. ಒಂದು ಅಂಶದಲ್ಲಿ ನವೀನ ಕೂಡ ವಿಚಲಿತರಾಗ್ತಾ ಇದ್ದಾನೆ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಪ್ರಸಾದ್ ಈ ಒಂದು ಪಂದ್ಯಾಟವನ್ನ ಎಂ ಸ್ಪೋರ್ಟ್ಸ್ ಲೈವ್ ಅನ್ನು ಮಾಡ್ತಾ ಇದೆ. ಸಚಿನ್ ಮಹಾದೇವ ಅವರ ಮುಂದಾಳತ್ವದಲ್ಲಿ ಎಂ ಸ್ಪೋರ್ಟ್ಸ್ ತಂಡ, ಮುಖ್ಯ ಟೆಕ್ನಿಷಿಯನ್ ಪವನ್, ಅದೇ ರೀತಿಯಲ್ಲಿ ದರ್ಶನ್ ಗೌಡ, ಉಮೇಶ್ ಉಪಿ, ಜಯಗೌಡ, ರೋಷನ್ ಇವರೆಲ್ಲರ ಕ್ಯಾಮರಾಮನ್ಗಳು ಒಟ್ಟಾಗಿ ಈ ಪಂದ್ಯದ ಯಶಸ್ಸಿಗೋಸ್ಕರ ಹಗಲಿರುಳು ಕಳೆದ 5 ದಿವಸಗಳಿಂದ ಶ್ರಮಿಸ್ತಾ ಇದ್ದಾರೆ. ಮತ್ತೆ ಪ್ರಸಾದ್ ಅಕ್ಷಯ್ ಸಿಕೆ ಓಟಮರತೆ ಸತ ಓಟಗಳು ಬರ್ತಾ ಇಲ್ಲ. ಮತ್ತೆ ಡಾಟೆಡ್ ಡೆಲಿವರಿ ಮತ್ತೆ ಪ್ರಸಾದಿ ಮುಂದೆ ಬಂದು ಆಡಾಟ ಪ್ರಯತ್ನ ಬಹಳಷ್ಟು ವಿಭಾಗದಲ್ಲಿ 19. ಮತ್ತೆ ಪ್ರಸಾದಿ ಅಕ್ಷಯ್ಗೆ ಈ ತರ್ಮದ ಕ್ಲೀನ್ ನಮ್ಮ ಪ್ರಮುಖ ಪೋಷಕರು ಪ್ರಸಾದ್ ಅವರು ಉದ್ಯಮಿಗಳು ವಾಸನಿದ್ದಾರೆ. ಅವರಿಗೆ ಮತ್ತೊಮ್ಮೆ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಅಂಕಲ್ ಹೊರಭಾಗದಲ್ಲಿ ನೀತು
ಕೆಎಸ್ಪಿ ಮಂಗಳೂರು ತಂಡದ ನಾಯಕ ಕೂಡ ನೀತು. ಒಂದೆಡೆ ನೀತು, ಇನ್ನೊಂದೆಡೆ ಕುಟಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಚಳ್ಳಕೆರೆ ವಿಧಾನಸಭೆಯ ಜನಪ್ರಿಯ ಶಾಸಕರು ರಘುಮೂರ್ತಿ ಅವರು ಈ ಒಂದು ವೇದಿಕೆಗೆ ಆಸೀನರಾಗಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಒಂದೋಟದ ಹೆಚ್ಚುವರಿಯ ಸೇರ್ಪಡೆ ಗೂಟ ರಕ್ಷಣಾ ವೈಫಲ್ಯವನ್ನು ಕಾಡ್ತಾ ಇದೆ ಗಿಳಿಯ ಅರುಣಾಗ. ಎರಡು ಓವರ್ಗಳು ಮುಕ್ತಾಯದ ಬಳಿಕ ಅದರ ಮೊತ್ತ 20. ದಿ ಕಾಂಪಿಟೇಷನ್ ಓವರ್ ನಂಬರ್ 2 ಸ್ಕೋರ್ 20 for 2. 20ಕ್ಕೆ 2. 50+ ಘನತೆ ಮೊತ್ತ, 60+ ಗೌರವಾನ್ವಿತ ಮೊತ್ತ, 70+ ಪಥವಾದ ಮೊತ್ತ. ಈ ಮೊತ್ತವಾಗಬೇಕಾದ್ರೆ ಪಾರ್ಟ್ನರ್ಶಿಪ್ ಬಿಲ್ಡಪ್ ಆಗಲೇಬೇಕಾಗಿದೆ, ಓಟಗಳು ಬರಬೇಕಾಗಿದೆ. ಆ ಒಂದು ಪಾರ್ಟ್ನರ್ಶಿಪ್ ಅನ್ನು ಬ್ರೇಕ್ ಮಾಡಬೇಕಾಗಿದೆ ಫ್ರೆಂಡ್ಸ್ ಬೆಂಗಳೂರು. ಎರಡು ಕೂಡ ಬೆಂಗಳೂರಿನ ಪ್ರತಿಷ್ಠಿತ ತಂಡ. ರಾಜ್ಯ ಮಟ್ಟದ ಇತಿಹಾಸದಲ್ಲಿ ಬಹಳಷ್ಟು ಪ್ರಶಸ್ತಿಗಳನ್ನು ತಮ್ಮ ತೆಕ್ಕೆಗೆ ಹಾಕಿಕೊಂಡಂತಹ ಎರಡು ತಂಡಗಳ ನಡುವಿನ ಕ್ವಾರ್ಟರ್ ಫೈನಲ್ ಕದನ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಬದಲಾವಣೆ ತರ್ತಾ ಇದೆ. ಮತ್ತೆ ಸಾಗರ್ ಭಂಡಾರಿ ತಂಡದ ಪ್ರಮುಖ ಆಟಗಾರರು ಕೂಡ. ಫ್ರೆಂಡ್ಸಿನ ಬಹುತೇಕ ಪ್ರಶಸ್ತಿ ಪಂದ್ಯಾಟದಲ್ಲಿ ಸರಣಿಯ ಶ್ರೇಷ್ಠ ಆಟಗಾರ ಪ್ರಶಸ್ತಿಯನ್ನು ಪಡೆದಂತಹ ಸಾಗರ್ ಭಂಡಾರಿ. ಬಹುಶಃ ಚಿತ್ರದುರ್ಗದಲ್ಲಿ ಬಹಳಷ್ಟು ಫ್ಯಾನ್ ಬೇಸ್ ಇದ್ದಂತಹ ಆಟಗಾರ ಇದ್ರೆ ಅದು ಒಂದೆಡೆ ಸಾಗರ್ ಭಂಡಾರಿ, ಇನ್ನೊಂದೆಡೆ ರಾಜಾ ಸಾಲಿಗ್ರಾಮ. ಉತ್ತಮ ಎಸೆತ, ಒಂದು ಓಟದ ಹೆಚ್ಚುವರಿ ಸೇರ್ಪಡೆ. ನೀತು ಖಾತೆ ಆರಂಭಗೊಳ್ತಾ ಇದೆ. ಮ್ಯಾಡಿ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದೆ ಮಿಡ್ ಆಫ್ ಭಾಗದಲ್ಲಿ. ಸ್ವಲ್ಪ ಕ್ಷೇತ್ರ ರಕ್ಷಣೆ ಬದಲಾವಣೆ. ಫಾರ್ವರ್ಡ್ ಶಾಟ್ ಆಗಿ ಭಾಗದ ವಾಸು ಪ್ರಕಾಶ. ವಿನಯ್ ಗುಮ್ಮ ಅವರು ಎಲ್ಲಿದ್ರು ವೇದಿಕೆ ಹತ್ರ ಬರಬೇಕು. ಡೀಪ್ ಕವರ್ ವಿಭಾಗದ ರಾಕಸ್ ನವೀನ. ವಿನಯ್ ಶಾರ್ಟ್ ಕವರ್ ಭಾಗದಲ್ಲಿ. ಲಾಂಗ್ ಆಫ್ ವಿಭಾಗದಲ್ಲಿ ಮ್ಯಾಡಿ, ಲಾಂಗ್ ಆನ್ ಭಾಗದಲ್ಲಿ ಹೆಸರು, ಶಾರ್ಟ್ಸ್ ಕಾಲ ಭಾಗದಲ್ಲಿ ಪ್ರಸಾದಿ. ಅಭಿ ಚಂದ್ರಶೇಖರ ಶಾರ್ಟ್ ಆದ್ಮೇಲೆ ಭಾಗದಲ್ಲಿ. ಮತ್ತೆ ಎಸ್ತಗಾರಿಕೆ ಭಾಗದಲ್ಲಿ ಸಾಗರ್ ಭಂಡಾರಿ. ಈ ತರವಾದ ಬಿರುಸಿನ ಭರ್ಜರಿ ಆಟವನ್ನು ತೋರ್ಪಡಿಸ್ತಾರೆ ಎಸ್ಎಂಟಿಸಿ ನ್ಯಾಶ್ ಪ್ರಶಾಂತ ಕುಟಿ. ಈಗಾಗಲೇ ಓಪನರ್ಸ್ ಬ್ಯಾಕ್ ಟು ದ ಪೆವಿಲಿಯನ್. ಒಂದೆಡೆ ಎಫೆಕ್ಟ್ಸ್, ಒಂದೆಡೆ ಅಕ್ಷಯ್. ಈಗ 1 ಡೌನ್ ದಾಂಡಿಗ ಕುಟಿ, 2 ಡೌನ್ ದಾಂಡಿಗ ನಿತು. ಮದಕರಿ ಕಪ್ನ ಪ್ರಮುಖ ಪಂದ್ಯ, ಹೈ ವೋಲ್ಟೇಜ್ ಮ್ಯಾಚ್. ಉತ್ತಮ ಹೊಡೆತ ಕವರ್ಸ್ ಭಾಗದಲ್ಲಿ ನವೀನ ಕ್ಷೇತ್ರ ರಕ್ಷಣೆ ಮಾಡ್ತಾ ತಂಡದ ಪ್ರಮುಖ ಮತ್ತೋರ್ವ ಬ್ಯಾಟ್ಸ್ಮನ್ ಕೂಡ. ವಿನಯ್ ಗುಮ್ಮ ಅವರು ದಯವಿಟ್ಟು ಬರಬೇಕು ವೇದಿಕೆ ಹತ್ರ. ಮತ್ತೆ ಭಂಡಾರಿ ಟು ನೀತು. ಫ್ರೆಂಡ್ಸ್ ಬೆಂಗಳೂರು ಪಂದ್ಯಾಟವನ್ನ ಆಡ್ತಾ ಇದೆ ವರ್ಸಸ್ ಎಸ್ಎಂಸಿಸಿ ನ್ಯಾಶ್ ವಿರುದ್ಧ. ನಮ್ಮ ನಗರಾಭಿವೃದ್ಧಿಯ ಪ್ರಾಧಿಕಾರದ ಆಯುಕ್ತರು ನಮ್ಮ ಸೋಮಶೇಖರ್ ಸರ್ ಅವರು ಇದೀಗ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಅವರಿಗೆ ಮದಕರಿ ಕಪ್ 2024 ವತಿಯಿಂದ ಹೃತ್ಪೂರ್ವಕದ ಒಂದು ಸ್ವಾಗತವನ್ನ ಬಯಸ್ತಾ ಇದ್ದಾರೆ. ಸೋಮಶೇಖರ್ ಅವರು ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರು, ಅವರಿಗೆ ಮತ್ತೊಮ್ಮೆ ಹೃತ್ಪೂರ್ವಕದ ಒಂದು ಸ್ವಾಗತವನ್ನ ಬಯಸ್ತಾ ಇದ್ದಾರೆ. ಸ್ಕೋರ್ 29.
Third over in progress. ಈ ತನ್ಮದೆ ವೈಡ್ ಬಾಲ್ +4. ಗೂಟ ರಕ್ಷಕರ ವೈಫಲ್ಯ ಎದುರಾಳಿಗೆ ಪ್ಲಸ್ ಆಗ್ತಾ ಇದೆ. 34 ಥರ್ಡ್ ಓವರ್ ಇನ್ ಪ್ರೋಗ್ರೆಸ್. ಲೆಗ್ ಬೈ ಅತಿರಿಕ್ತ ಓಟಗಳ ಕಾದು ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆಯನ್ನು ಕಾಡ್ತಾ ಇದೆ. 35 ಮೂರನೇ ಓವರ್ ಚಾಲ್ತಿಯಲ್ಲಿ. ಮತ್ತೆ ಪಂದ್ಯಾಟ ಮುಂದುವರಿಕೆಯನ್ನು ಕಾಡ್ತಾ ಇದೆ. ಮತ್ತೋರ್ವ ಪ್ರಮುಖ ಪೋಷಕರು ಧರಣಿ ಮೋಟಾರ್ಸ್ ನ ಮಾಲೀಕರು ಶ್ರೀಯುತ ಮಂಜುನಾಥ್ ಅವರು ಕೂಡ ನಮಗೆ ತುಂಬಾ ಸಹಕಾರ ನೀಡಿರ್ತಾರೆ. ಅವರು ಕೂಡ ಧನ್ಯವಾದಗಳು ಸಲ್ಲಿಸ್ತಾ ಇದ್ದೇವೆ. ಅಲ್ಲಿ ವಿಕೆಟ್ ಬಿದ್ದ ನಂತರ ಇಮಿಡಿಯೇಟ್ ಆಗಿ ಹೋಗ್ಬೇಕು. 12th ಮ್ಯಾನ್ ಸ್ವಲ್ಪ ಫಾಸ್ಟ್ ಇರಬೇಕು. ಯಾವುದೇ ಡ್ರಿಂಕ್ಸ್ ಬೇಗ ಇರುವುದಿಲ್ಲ. ವಿಕೆಟ್ ಬಿದ್ದರೆ ಮಾತ್ರ ಅಂಪೈರ್ ನಿರ್ಣಯದೊಂದಿಗೆ ಇಮಿಡಿಯೇಟ್ ಆಗಿ ತರಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ದಿ ಕಂಪ್ಲೀಟ್ ಓವರ್ ನಂಬರ್ 3 3 ಓವರ್ಗಳ ಮುಕ್ತಾಯದ ಬಳಿಕ ತಂದ ಮೊತ್ತ 35 ಫಾರ್ 3 35ಕ್ಕೆ 3. ಎಸೆಗಾರಿಕೆ ಭಾಗದಲ್ಲಿ ಪ್ರಸಾದೆ ಯಶಸ್ವಿ ಪಂದ್ಯಕೂಟ ಮತ್ತೆ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಕ್ರಷರ್ ಉದ್ಯಮಿಗಳಾದ ಆನಂದ್ ಅವರು ಇದೀಗ ವೇದಿಕೆ ಮೇಲಿದ್ದಾರೆ. ಅವರಿಗೂ ಕೂಡ ಮದಕರಿ ಕಪ್ 2024 ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು ಸಲ್ಲಿಸ್ತಾ ಇದ್ದೇವೆ. ಮುಂದಿನ ಪಂದ್ಯಕ್ಕಾಗಿ ಟಾಸ್ಗಾಗಿ ಬನ್ನಿ. ಚಾಣಕ್ಯ ವರ್ಸಸ್ ಜಾನ್ಸನ್ ಟಾಸ್ಗೆ ಮುಖ್ಯ ವೇದಿಕೆ ಬನ್ನಿ. ಉತ್ತಮ ರೀತಿ ಹೊಡೆತ ಒಂದು ಓಟದ ಹೆಚ್ಚುವರಿ ಸೇರ್ಪಡೆ ಕುಟ್ಟಿ ಖಾತೆಗೆ. ಅಂಕಣ ಒಳಭಾಗದ ಹೊಸ ದಾಳಿಗರ ಪ್ರವೇಶವನ್ನು ಕಾಡ್ತಾ ಇದ್ದ ಮಹೇಶ. ಮತ್ತೆ ಪ್ರಸಾದಿ 36 36
ದ ಫೋರ್ತ್ ಓವರ್ ಇನ್ ಪ್ರೋಗ್ರೆಸ್ 6 overs ಮ್ಯಾಚ್ ಕ್ವಾರ್ಟರ್ ಫೈನಲ್ಸ್ ಆಗ್ತಾ ಇದೆ. ಮದಕರಿ ಕಪ್ 2024 ಪ್ರತಿಷ್ಠಿತ ದಾಂಡು ಚೆಂಡಿನ ಸಮರ ಚಿತ್ರದುರ್ಗದಲ್ಲಿ. ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಮನಸ್ಸುತ್ತ ಮತ್ತೊಂದು ಪ್ರಯತ್ನ. ಮೂವತ್ತೇಳು 37. ಮುಂದಿನ ಪಂದ್ಯಕ್ಕಾಗಿ ಟಾಸ್ಗಾಗಿ ಕರೀತಾ ಇದ್ದಾವೆ. ಇಮಿಡಿಯೇಟ್ ಆಗಿ ಎರಡು ತರ ಕ್ಯಾಪ್ಟನ್ ನಮ್ಮ ಮುಖ್ಯ ವೇದಿಕೆ ಸನೆ ಹೋಗಬೇಕು. ಜಾನ್ಸನ್ ನಂದಳಿಕೆ ಫೈಟರ್ಸ್ ಹೊಸ ಚಾಣಕ್ಯ. ಮತ್ತೊಂದು ವೈಡ್ ಬಾಲ್. 1+. ಇವೆಲ್ಲ ಕೂಡ ಕೊನೆಯ ಹಂತದಲ್ಲಿ ಗಣನೆಗೆ ಬರ್ತದೆ. ವೈಫಲ್ಯಗಳೆಲ್ಲ ಕೊನೆಯ ಹಂತದಲ್ಲಿ ಲೆಕ್ಕಕ್ಕೆ ಬರ್ತದೆ. ಈ ತನ್ನ ಮಧ್ಯೆ ಕ್ಯಾಚ್ ಅಲ್ಲಿ ಪಡ್ಕೊಳ್ತಾ ಇದ್ದಾರೆ. ಮತ್ತೊಂದು ಹೋದರೆ ಆಘಾತ. ಇದೀಗ ಸ್ವಲ್ಪ ಡಿಜೆ ಸೌಂಡ್ ಮೀಡಿಯಂ ಇರಲಿ. ನಮ್ಮ ಚಳ್ಳಕೆರೆಯ ಜನಪ್ರಿಯ ರಘುಮೂರ್ತಿ ಚಳ್ಳಕೆರೆಯ ಜನಪ್ರಿಯ ಶಾಸಕರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ವೇದಿಕೆಯನ್ನ ಆಸೀನರಾಗ್ತಾರೆ. ಆ ಕಡೆ ಒಳಭಾಗದಲ್ಲಿ ಹೊಸ ದಾಳಿಗಳ ಸೇರ್ಪಡೆ. ಸಂದೀಪ ಕಿನ್ಯಾ ಮತ್ತೆ ಪ್ರಸಾದಿಗೆ. ಇದೀಗ ಈ ಒಂದು ಪಂದ್ಯದಲ್ಲಿ ಎರಡನೇ ವಿಕೆಟ್ ಅನ್ನು ಪಡ್ಕೊಳ್ತಾ ಇದ್ದಾನೆ ಪ್ರಸಾದ್. ವೇದಿಕೆಗೆ ಚಳ್ಳಕೆರೆ ಮುಂದುವರಿಕೆ. ಪ್ರಸಾದಿ ಚಳ್ಳಕೆರೆಯ ಜನಪ್ರಿಯ ಶಾಸಕರು ರಘುಮೂರ್ತಿಯವರು, ಜನಪ್ರಿಯ ಶಾಸಕರು ಚಳ್ಳಕೆರೆ ರಘುಮೂರ್ತಿಯವರು ಆಗಮಿಸ್ತಾ ಇದ್ದಾರೆ. ಅವರಿಗೂ ಕೂಡ ಸ್ವಾಗತ. ಹೊಸದುರ್ಗ ಇದೀಗ ವೇದಿಕೆ ಮೇಲೆ ಆಸೀನರಾಗ್ತಾ ಇದ್ದಾರೆ ನಮ್ಮ ರಘುಮೂರ್ತಣ್ಣವರು. ಸತತವಾಗಿ 3 ಬಾರಿ ಜಯಿಸಿ ಹ್ಯಾಟ್ರಿಕ್ ಸಾಧನೆ ಮಾಡಿರುವಂತಹ ನಮ್ಮ ಶಾಸಕರು. ಅದೇ ರೀತಿ ಅವರ ಜೊತೆಯಲ್ಲಿ ಹೊಸದುರ್ಗದ ಮತ್ತೋರ್ವ ಹಿರಿಯ ರಾಜಕಾರಣಿಗಳು ಗೋವಿಂದಪ್ಪ ಜಿ.
ಚಳ್ಳಕೆರೆಯ ಹ್ಯಾಟ್ರಿಕ್ ಹೀರೋ 3 ಬಾರಿ ಸತತವಾಗಿ ಶಾಸಕ ನಮ್ಮ ರಘುಮೂರ್ತಿ ಅಣ್ಣವರು ಇದೀಗ ವೇದಿಕೆ ಮೇಲೆ ಲಾಸ್ಟ್ ಓವರ್ಸ್ ರಿಮೈನಿಂಗ್ 12 ಓವರ್ಸ್ ರಿಮೈನಿಂಗ್ 12 ಬಾಲ್ಸ್ ರಿಮೈನಿಂಗ್ 12 ಎಸೆತ ಇನ್ನೂ ಕೂಡ ಬಾಕಿ ಇದೆ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಫ್ರೆಂಡ್ಸ್ ಮತ್ತೊಬ್ಬ ಪ್ರಮುಖ ಎಸೆತಗಾರ ಅಭಿ ಚಂದ್ರಶೇಖರ. ಉತ್ತಮತೆ ಎಸೆತ ತಟ್ಟಿ ಮುಟ್ಟಿ ಓಡಾಟ ಪ್ರಯತ್ನ ರನ್ ಮಿಸ್ ಆಗ್ತಾ ಇದೆ. ಬಹಳ ಉತ್ತಮವಾದ ಒಂದು ಎಸೆತಗಾರ ಅಭಿ ಮಾಡ್ತಾ ಇದ್ದಾರೆ. ಲೆಗ್ ಬೈ ಮುಖೇನ ಒಂದು ಓಟದ ಸೇರ್ಪಡೆ. ಒಂದು ಹಂತದಲ್ಲಿ ಬಹಳ ಉತ್ತಮತೆ ಬ್ಯಾಕಪ್. ಕೊನೆ ಹಂತದಲ್ಲಿ ನಸ್ರು ಸ್ವಲ್ಪ ತಡಬಡಿಸಿದ್ರು ಕೂಡ ಬ್ಯಾಕಪ್ ಮಾಡ್ತಾ ಇದ್ದಾನೆ. 47 ಒಂದೆಡೆಯಲ್ಲಿ ಕ್ರಿಕೆಟಿನ ರಣರಂಗದಲ್ಲಿ ದಾಂಡು ಚೆಂಡಿನ ಸಮರ, ಇನ್ನೊಂದೆಡೆಯಲ್ಲಿ ಸಿಡುಮದ್ದುಗಳ ಆರ್ಭಟ, ವರ್ಣದ ಚಿತ್ತಾರ. ವೈಡ್ ಬಾಲ್. ಸಂಜೆ ಹೊತ್ತಿನ ನಿರ್ಣಾಯಕರಿಗೆ ಸ್ವಲ್ಪ ಮಟ್ಟಿಗೆ ಯೋಗ. ಒಂದಡಿಯಲ್ಲಿ ಮದನ್ ಮಡಿಕೇರಿ, ಇನ್ನೊಂದಡಿಯಲ್ಲಿ ಮಂಜು ತೀರ್ಥಹಳ್ಳಿ. ಬಹಳ ಉತ್ತಮತ ಎಸೆತ, ಒಂದು ಓಟದ ಹೆಚ್ಚುವರಿ ಸೇರ್ಪಡೆ. ಮಿಡ್ ಆಫ್ ವಿಭಾಗದಲ್ಲಿ ಮ್ಯಾಡಿ ಕ್ಷೇತ್ರ ಮಾಡ್ತಾ ಇದ್ದಾನೆ. ಶಾರದಮ್ಮ ರುದ್ರಮ ಕಲ್ಯಾಣ ಮಂಟಪದ ಮಾಲೀಕರಾದಂತ ಜಗದೀಶ್ ಅಣ್ಣವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಶಾರದಮ್ಮ ರುದ್ರಪ್ಪ ಕಲ್ಯಾಣ ಮಂಟಪದ ಮಾಲೀಕರು ಜಗದೀಶ್ ಅಣ್ಣವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಜೊತೆಗೆ ಪಾಪಣ್ಣವರು ಕೂಡ ಇದ್ದಾರೆ, ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಸ್ಕೋರ್ 50, 55 ದಶಕದ ಎಸ್ಎಂಸಿಸಿ ನ್ಯಾಶ್. ಉತ್ತಮ ಓಟಗಳು ನಾಟಕ ಅಕಾಡೆಮಿಯ ಮಾಜಿ ಅಧ್ಯಕ್ಷರಾದಂತಹ ತಿಪ್ಪೇಸ್ವಾಮಿ ಅವರು ದಯವಿಟ್ಟು ವೇದಿಕೆ ಮೇಲೆ ಬಂದು ಆಸೀನರಾಗಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಅದೇ ರೀತಿ ಮದಕರಿ ವಿದ್ಯಾಸಂಸ್ಥೆಯ ಅಧ್ಯಕ್ಷರು ಶ್ರೀಯುತ ಸಂದೀಪ್ ಅವರು ಈ ಒಂದು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಅವರಿಗೆ ಮದಕರಿ ಕಪ್ 2024 ಪರವಾಗಿ ಹೃತ್ಪೂರ್ವಕವಾದ ಒಂದು ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಸಂದೀಪ್ ಎಸ್ ಮದಕರಿ ವಿದ್ಯಾಸಂಸ್ಥೆಯ ಅಧ್ಯಕ್ಷರು, ನಮ್ಮ ಪಂದ್ಯಕೂಟದ ಪ್ರಮುಖ ಪೋಷಕರು, ಅವರಿಗೂ ಕೂಡ ಈ ಒಂದು ವೇದಿಕೆಗೆ ಒಂದು ಆಸೀನರಾಗಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಬಹಳ ಉತ್ತಮತೆಯಿಂದ ರನ್ ಮಾಡುವಂತ ಪ್ರಯತ್ನ ಸಫಲತೆಯನ್ನು ಕಂಡುಕೊಳ್ತಾ ಇಲ್ಲ. ಬಹಳ ಉತ್ತಮತೆಯನ್ನು ಚಂದ್ರಶೇಖರ. ಮುಕ್ತಾಯಗೊಂಡ ಓವರ್ಗಳ ಸಂಖ್ಯೆ 5. ದ ಕಪಿಲ್ ಶುಭ ನಂಬರ್ 5, ಸ್ಕೋರ್ 50. ಈ ಒಂದು ಓವರ್ನಲ್ಲಿ ಕೇವಲ 4 ಓಟಗಳಿಗಷ್ಟೇ ಅವಕಾಶ ಮಾಡಿಕೊಟ್ರು ಅಬ್ಬಿ. ಸ್ವಲ್ಪ ಇನ್ನಿಂಗ್ಸ್ ಆದ್ಮೇಲೆ 2 ತಂಡ ಆಟಗಾರರು ದಯವಿಟ್ಟು ಲೈನ್ ಅಪ್ ಮಾಡಬೇಕು. ವೇದಿಕೆಯ ಮುಂಭಾಗದಿಂದ ತಮ್ಮ ಹತ್ರ ಬಂದು ತಮ್ಮನ್ನ ಪರಿಚಯ ಮಾಡ್ಕೊಳ್ತಾರೆ. 2 ತಂಡದ ಆಟಗಾರರು ಪ್ರಥಮ ಇನ್ನಿಂಗ್ಸ್ ಆದ್ಮೇಲೆ ಲೈನ್ ಅಪ್ ಮಾಡಬೇಕು ಅಂತ ಕೇಳ್ಕೊಳ್ತೇವೆ. ಅಂತಿಮ 6 ಎಸೆತಗಳು ಮಾತ್ರ ಬಾಕಿ ಇದೆ. ತಡೆದ ಮೊತ್ತ 50. ಮತ್ತೆ ಫೈಟ್ ಬ್ಯಾಕ್ ಮಾಡ್ತಾ ಇಲ್ಲ, ಕಮ್ ಬ್ಯಾಕ್ ಆಗ್ತಾ ಇದೆ ಫ್ರೆಂಡ್ಸ್ ಬೆಂಗಳೂರು.
ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದಿರುವಂತಹ ನಮ್ಮ ತಿಪ್ಪೇಸ್ವಾಮಿ ಅವರಿಗೆ ಒಂದು ಸಣ್ಣ ಸನ್ಮಾನ ಸಮಾರಂಭ ಕೂಡ ಇದೀಗ ವೇದಿಕೆ ಮೇಲೆ ಇರುತ್ತೆ. ಅವರಿಗೆ ಮತ್ತೊಮ್ಮೆ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಮಾಸ್ಟರ್ ತಿಪ್ಪೇಸ್ವಾಮಿ ಅವರು. ಇನ್ನಿಂಗ್ಸ್ ಮುಗಿದ ಮೇಲೆ ದಯವಿಟ್ಟು ಎರಡು ತಂಡದ ಆಟಗಾರರು ಲೈನ್ ಅಪ್ ಮಾಡಬೇಕು. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ವಿನಯ್ ಮೊದಲ ಚಂಡ ಮದಕರಿ ಕಪ್ಗಾಗಿ ಇಲ್ಲಿ ಪಂದ್ಯ ಮತ್ತೆ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಮುಂದಿನ ಪಂದ್ಯದ ಟಾಸ್ ಪ್ರಕ್ರಿಯೆಗೋಸ್ಕರ ಇಮಿಡಿಯೇಟ್ ಆಗಿ ಬನ್ನಿ. ಚಾಣಕ್ಯ ವರ್ಸಸ್ ಜಾನ್ಸನ್ ಕ್ಯಾಪ್ಟನ್, ನಮ್ಮ ಮುಖ್ಯ ವೇದಿಕೆ ಬರಬೇಕು. ಚಾಣಕ್ಯ ವರ್ಸಸ್ ಜಾನ್ಸನ್ ಕ್ಯಾಪ್ಟನ್, ಟಾಸ್ಗಾಗಿ ಬನ್ನಿ. 56 ಮತ್ತೆ ವಿನಯ್. ಈ ಬಾರಿಯ ಸಾಧ್ಯ ಚಂಡ ಮಾಡಿಸುತ್ತ ಮತ್ತು ಆಡಾಟ ಇದೀಗ ಬರಬೇಕು. ತಡೆದ ಮೊತ್ತ 60 6 ದಶಕವನ್ನು ಪೂರೈಸ್ತಾ ಇದೆ ಎಸ್ಎಂಸಿಸಿ ನ್ಯಾಶ್. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ವಿನಯ್ ಟು ಮಹೇಶ. ಲೆಗ್ ಬೈ, ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ.
ಮತ್ತೆ ವಿನಯ್ ಈ ಬಾರಿ ಎಸೆದಂತ ಚೆಂಡು ಒಂದೋಟದ ಸೇರ್ಪಡೆ ಕೀನ್ಯಾ ಮ್ಯಾಡಿ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದ ಮಿಡುಕಿಡು ಭಾಗದಲ್ಲೇ ಒಂದೋಟದ ಸೇರ್ಪಡೆ ಬಾಲ್ ಸುತ್ತಮುತ್ತ ಪ್ರಯತ್ನವನ್ನು ಮಾಡ್ತಾ ಇದ್ದ ಅಲ್ಲಿ ಕ್ಷೇತ್ರ ರಕ್ಷಕ 63-63 ಎರಡು ತಂಡದ ಆಟಗಾರರು ಇನ್ನಿಂಗ್ಸ್ ಮುಗಿದ ಮೇಲೆ ಲೈನ್ ಅಪ್ ಮಾಡಬೇಕು ಪಿಚ್ ಸೆಂಟ್ರಲ್ಲಿ. ಮತ್ತೊಂದು ಹೋದರೆ ಆಘಾತ ಕೀನ್ಯಾ ವಾಪಸ್ ಇದೀಗ ಅತಿಥಿ ಗಣ್ಯರು ದಯವಿಟ್ಟು ಅಂಕಣ ಮಧ್ಯಭಾಗಕ್ಕೆ ಹೋಗಿ 64 is the target. ಆಟಗಾರನ ಪರಿಚಯ ಮಾಡ್ಕೋಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ನಮ್ಮ ಹ್ಯಾಟ್ರಿಕ್ ಸರ್ದಾರರು ಸತತ 3 ಬಾರಿ ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆಯಾದಂತ ಶ್ರೀಯುತ ರಘುಮೂರ್ತಿ ಅಣ್ಣನವರು ಹಾಗೂ ಹೊಸದುರ್ಗದ ಮತ್ತೋರ್ವ ಹಿರಿಯ ಶಾಸಕರು ಗೋವಿಂದಪ್ಪ ಅವರು ಹಾಗೂ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರು ಹಾಗೂ ದುರ್ಗಾಶ್ರೀ ಮಾಲೀಕರಾದಂತಹ ಬಾಬು ರೆಡ್ಡಿ ಅವರು, ಅದೇ ರೀತಿ ಮದಕರಿ ವಿದ್ಯಾಸಂಸ್ಥೆಯ ಅಧ್ಯಕ್ಷರು ಶ್ರೀಯುತ ಸಂದೀಪ್ ಹಾಗೂ ಎಲ್ಲಾ ಗಣ್ಯರು ಮಧ್ಯಭಾಗಕ್ಕೆ ಲೈನ್ ಅಪ್ ಮಾಡಿ ಎರಡು ತಂಡದ ಸ್ಟೇಜ್ ಮುಖಕ್ಕೆ ರಮಣ ಸ್ಟೇಜ್ ಮುಖಕ್ಕೆ ವಿ ಶೇಪ್ ರಮಣ ಅಲ್ಲಿ ಮಾಡಿ ವಿ ಶೇಪ್ ಸ್ಟೇಜ್ ಮುಖಕ್ಕೆ ಅಂತ ಈ ಕಡೆ ಮುಖಕ್ಕೆ ಲೈನ್ ಹೀಗೆ ಇದೀಗ ವೇದಿಕೆಯ ಮೇಲಿಂದ ಇದೀಗ ಅತಿಥಿ ಗಣ್ಯರು ಅಂಕಣದ ಮಧ್ಯಭಾಗಕ್ಕೆ ಹೋಗ್ತಾ ಇದ್ದಾರೆ. ಆಟಗಾರ ಪರಿಚಯವನ್ನ ಮಾಡಿಕೊಳ್ಳಿಕ್ಕೆ ನಮ್ಮ ಹ್ಯಾಟ್ರಿಕ್ ಸರ್ದಾರರು ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತ ಶ್ರೀಯುತ ರಘುಮೂರ್ತಿ ಅವರು, ಅದೇ ರೀತಿ ಹೊಸದುರ್ಗದ ಶಾಸಕರಾದಂತ ಶ್ರೀಯುತ ಗೋವಿಂದಪ್ಪನವರು, ಅದೇ ರೀತಿ ಬಾಬು ರೆಡ್ಡಿ ಅವರು ದುರ್ಗಶ್ರೀ ಮಾಲೀಕರು, ಅದೇ ರೀತಿ ಸಂದೀಪ್ ಎಸ್ ಮದಕರಿ ವಿದ್ಯಾಸಂಸ್ಥೆಯ ಅಧ್ಯಕ್ಷರು ಅವರೆಲ್ಲರೂ ಇದೀಗ ಅಂಕಣ ಮಧ್ಯಭಾಗದಲ್ಲಿ ಪರಿಚಯ ಮಾಡಿಕೊಳ್ತಾ ಇದ್ದಾರೆ. ಅದೇ ರೀತಿ ನಗರಸಭೆ ಮಾಜಿ ಅಧ್ಯಕ್ಷರು ಮಂಜಣ್ಣವರು ಅವರು ಕೂಡ ಅಂಕಣ ಮಧ್ಯಭಾಗ ಹೋಗಬೇಕು. ಅದೇ ರೀತಿ ತಿಮ್ಮಣ್ಣವರು ದೊಡ್ಡಗರಡಿ ಅಧ್ಯಕ್ಷರು ಅವರು ಕೂಡ ಅಂಕಣದ ಮಧ್ಯಕ್ಕೆ ಹೋಗಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಆಟಗಾರರು ಚಪ್ಪಾಳೆಯ ಮೂಲಕ ಅತಿಥಿ ಗಣ್ಯರನ್ನ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ಎಲ್ಲ ಅತಿಥಿ ಗಣ್ಯರ ನೆರವಿನಿಂದ ಎಷ್ಟೊಂದು ಅದ್ದೂರಿಯಾಗಿ ಈ ಒಂದು ಮದಕರಿ ಕಪ್ ಅನ್ನು ಆಯೋಜನೆ ಮಾಡಲಿಕ್ಕೆ ಸಾಧ್ಯ ಆಗಿದೆ ಅಂತ ಹೇಳ್ಬೋದು.
ಎಲ್ಲ ನಮ್ಮ ಅತಿಥಿ ಗಣ್ಯರಿಗೆ ಮತ್ತೊಮ್ಮೆ ಹೃತ್ಪೂರ್ವಕ ಒಂದು ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇನೆ. ಮುಂದಿನ ಪಂದ್ಯದ ಟಾಸ್ ಪ್ರಕ್ರಿಯೆಗೋಸ್ಕರ ಎರಡೂ ತಡೆಯ ನಾಯಕರು ಕೇಳಿಕೊಳ್ತಾ ಇದ್ದಾವೆ. ಅಲ್ಲಿ ರಾಮಣ್ಣ ಇದ್ದಾರೆ, ಅವರನ್ನ ಸಂಪರ್ಕಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಚಾಣಕ್ಯ ಹೊಸ ಜಾನ್ಸನ್ ಅಲ್ಲಿ ಫ್ರೆಂಡ್ಸ್ ತಂಡ ಡಗೌಟ್ ಬಿಟ್ಕೊಡ್ಬೇಕು. ದಯವಿಟ್ಟು ಫ್ರೆಂಡ್ಸ್ ತಂಡ ಆಟಗಾರರಿಗೆ ಡಗೌಟ್ಗೆ ಬಿಟ್ಕೊಡ್ಬೇಕು. ದಯವಿಟ್ಟು ಅತಿಥಿ ಗಣ್ಯರು ಮತ್ತೊಮ್ಮೆ ವೇದಿಕೆ ಮೇಲೆ ಬಂದು ಆಸೀನರಾಗಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಹಾಗೂ ಡ್ರಾಮಾ ಅಕಾಡೆಮಿ, ರಾಜ್ಯ ಡ್ರಾಮಾ ಅಕಾಡೆಮಿಯ ಮಾಜಿ ಅಧ್ಯಕ್ಷರಾದಂಥ ತಿಪ್ಪೇಸ್ವಾಮಿ ಅವರಿಗೆ ಒಂದು ಸನ್ಮಾನ ಸಮಾರಂಭ ಇರುತ್ತೆ ನಮ್ಮ ಅತಿಥಿ ಗಣ್ಯರಿಂದ. ಎಲ್ಲರೂ ದಯವಿಟ್ಟು ವೇದಿಕೆ ಮೇಲೆ ಬಂದು ಆಸೀನರಾಗಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಅಣ್ಣ, ಬೌಂಡ್ರಿ ಲೈನಿಂದ ಎಲ್ಲ ಹೊರಗಡೆ ಬರಬೇಕು. ಅವರಿಗೆ ಡಗೌಟ್ ಕ್ಲಿಯರ್ ಮಾಡ್ಕೊಡಿ. ಡಗೌಟ್ ಒಳಗೆ ಯಾಕೆ ಕುಂತೀರ? ಹೋಗಿ ಬೇರೆಯವರು ಎಲ್ಲ ಹೊರಗಡೆ ಬರೀ ಹೇಳ್ತೀರಿ. ಮತ್ತೊಮ್ಮೆ ಅತಿಥಿ ಗಣ್ಯರೆಲ್ಲ ವೇದಿಕೆಗೆ ಆಸೀನರಾಗ್ತಾ ಇದ್ದಾರೆ, ಅವರಿಗೆ ಧನ್ಯವಾದಗಳು. ಇದೀಗ ಶ್ರೀಯುತ ತಿಪ್ಪೇಸ್ವಾಮಿ ಅವರು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಹಾಗೂ ಕರ್ನಾಟಕ ಡ್ರಾಮಾ ಅಕಾಡೆಮಿಯ ಮಾಜಿ ಅಧ್ಯಕ್ಷರು, ಅವರಿಗೆ ಒಂದು ವಿಶೇಷ ಸನ್ಮಾನ ಇರುತ್ತೆ. ಅತಿಥಿ ಗಣ್ಯರೆಲ್ಲ ಸೇರಿ ಒಂದು ಸನ್ಮಾನವನ್ನ ನಡೆಸ್ಕೊಡ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಎಲ್ಲ ಈ ಕಡೆ ಸೈಡಿಗೆ ಬಂದ್ರೆ ಪ್ಲೀಸ್. ಮುಂದಿರೋಲ್ಲ ಈ ಕಡೆ ಬಂದ್ಬಿಡ್ರಿ. ಪಂದ್ಯ ಆರಂಭಗೊಳ್ತಾ ಇದೆ. 64ನೇ ಟಾರ್ಗೆಟ್ ಚೇಸ್ ಮಾಡಬೇಕಾಗಿದೆ ಫ್ರೆಂಡ್ಸ್ ಬೆಂಗಳೂರು. ಎಸಗಾರಿಕೆ ಭಾಗದಲ್ಲಿ ಅಫೆಕ್ಸ್ ಎಸ್ಎಂಸಿಸಿ ನ್ಯಾಶ್ ಪರವಾಗಿ ಬಲ್ಶುತ್ತು ಮತ್ತೆ ಸತ ಒಂದು ಓಟವನ್ನ ಪಡ್ಕೊಳ್ತಾ ಇದ್ದಾರೆ. ಭಂಡಾರಿ ಸಾಗರ್ ಭಂಡಾರಿ ಖಾತಾ ಆರಂಭ. 1 without loss. The first shot in progress. 6 over smash. 64 is the target.
64ರ ಟಾರ್ಗೆಟ್ ಅನ್ನ ಚೇಸ್ ಮಾಡಬೇಕಾಗಿದೆ ಫ್ರೆಂಡ್ಸ್ ಬೆಂಗಳೂರು. ಸ್ಟ್ರೈಕರ್ ವಿಭಾಗದಲ್ಲಿ ಮ್ಯಾಡಿ, ಮತ್ತೆ ಅಫೆಕ್ಸ್. ಇದೀಗ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಶ್ರೀಯುತ ತಿಪ್ಪೇಸ್ವಾಮಿ ಅಣ್ಣನವರಿಗೆ ಒಂದು ವಿಶೇಷ ಸನ್ಮಾನ. ನಮ್ಮ ಅತಿಥಿ ಗಣ್ಯರಿಂದ ಈ ಒಂದು ಸನ್ಮಾನವನ್ನು ನೆರವೇರಿಸಿಕೊಡ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಶ್ರೀಯುತ ತಿಪ್ಪೇಸ್ವಾಮಿ ಅವರು ದಯವಿಟ್ಟು ಆಸೀನರಾಗಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಮ್ಯಾಡಿ ಖಾತೆ ಆರಂಭ. 2 ವಿದೌಟ್ ಲಾಸ್. ಶ್ರೀಯುತ ತಿಪ್ಪೇಸ್ವಾಮಿ ಅವರು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ದಯವಿಟ್ಟು ಆಸೀನರಾಗಬೇಕು ಮುಂದೆ ಬಂದು. ಕರ್ನಾಟಕ ನಾಟಕ ಅಕಾಡೆಮಿಯ ಮಾಜಿ ಅಧ್ಯಕ್ಷರು ಕೂಡ ಅವರಿಗೆ ಮದಕರಿ ಕಪ್ 2024ರ ವತಿಯಿಂದ ಹೃತ್ಪೂರ್ವಕವಾದ ಒಂದು ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇವೆ. ಶಾರ್ಟ್ ಆಗಿ ಬಿದ್ದ ಚೆಂಡು, ಒಂದು ಓಟದ ಹೆಚ್ಚುವರಿ ಸೇರ್ಪಡೆ. ಡೀಪ್ ಮಿಡ್ವಿಕೆಟ್ ಭಾಗದಲ್ಲಿ 3 ವಿದೌಟ್ ಲಾಸ್. ಹೃತ್ಪೂರ್ವಕವಾದ ಅಭಿನಂದನೆಗಳು ತಿಪ್ಪೇಸ್ವಾಮಿ ಸರ್ ಅವರಿಗೆ. ಆರು ಓವರ್ಗಳಲ್ಲಿ 64ರ ಟಾರ್ಗೆಟ್. ಪ್ರತಿ ಓವರ್ಗೆ 11 ಓಟದ ಅವಶ್ಯಕತೆ. ಒಂದು ಪಾರ್ಟ್ನರ್ಶಿಪ್ ಬಿಲ್ಡಪ್ ಮಾಡ್ಕೊಳ್ತಾ ಇದ್ದಾರೆ ಭಂಡಾರಿ ಹಾಗೂ ಮ್ಯಾಡಿ. ಕುತೂಹಲಕಾರಿ ಪಂದ್ಯ ಕೂಟದ ಬಗ್ಗೆ ನಮ್ಮ ಶಾಸಕರು ರಘುಮೂರ್ತಿ ಅಣ್ಣವರು ಒಂದೆರಡು ಮಾತಾಡ್ಬೇಕು ಕೇಳ್ಕೊಳ್ತಾರೆ. ಇದೀಗ ಗೋವಿಂದಪ್ಪಾಜಿ ಅವರು ಹೊಳಲ್ಕೆರೆ ಹೊಸದುರ್ಗ ಶಾಸಕರವರು ಎರಡೆರಡು ಮಾತಾಡ್ಬೇಕಂತ ಕೇಳ್ಕೊಳ್ತೇವೆ. ಚಿತ್ರದುರ್ಗ ನಗರದ ನಮ್ಮೆಲ್ಲ ಸ್ನೇಹಿತರು ಕೂಡ ಸೇರಿ ಡಿಜೆಫ್ ಮದಕರಿ ಕಪ್ ಇಟ್ಟು ಇವತ್ತಿಲ್ಲಿ ಕಳೆದ ಒಂದು ವಾರದಿಂದ ಕ್ರಿಕೆಟ್ ಟೂರ್ನಿಮೆಂಟ್ ನಡೆದಿದೆ. ರಾಜ್ಯದ ನಾನಾ ಭಾಗಗಳಿಂದ ಎಲ್ಲ ಅನೇಕ ತಂಡಗಳು ಬಂದು ಇದರಲ್ಲಿ ಭಾಗವಹಿಸಿದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ಶುಭವಾಗಲಿ. ಬಂದವರೆಲ್ಲರೂ ಕೂಡ ಗೆಲ್ಲಕ್ಕಾಗೋದಿಲ್ಲ. ಎಲ್ಲ ತಂಡಗಳು ಗೆದ್ದವರು ಸಂತೋಷವಾಗಿ ಹೋಗ್ತಾರೆ, ಸೋತವರು ನಿರಾಶೆ ಹೊಂತೀರ. ನಿರಾಶೆ ಆಗಬೇಡ್ರಿ, ಮತ್ತೆ ಗೆಲ್ತೀವಿ ಅನ್ನೋ ಒಂದು ಆಶಯದ ಮೇಲೆ ಮತ್ತೆ ಹೋರಾಟ ಮಾಡಿರಿ ಅಂತೇಳಿ ನಾನು ಮಾತು ಮುಗಿಸ್ತೇನೆ. ಎಲ್ಲ ಆತ್ಮೀಯ ಕ್ರೀಡಾಭಿಮಾನಿಗಳೇ, ವಿಶೇಷವಾಗಿ ಕ್ರಿಕೆಟ್ನ ಅಭಿಮಾನಿಗಳೇ, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈಗಾಗಲೇ ನಿಮಗೆ ಶುಭವನ್ನು ಕೋರಿದಂಥ ಹೊಸದುರ್ಗ ಕ್ಷೇತ್ರದ 4 ಬಾರಿ ಶಾಸಕರು, ರಾಜ್ಯದಲ್ಲಿ ಮಾದರಿ ಶಾಸಕರಂತ ಹೇಳಿ ಹೆಸರನ್ನು ಪಡೆದಂಥವರು ಹಿರಿಯರು ಆತ್ಮೀಯರಾದಂಥ ಸನ್ಮಾನ್ಯ ಶ್ರೀ ಗೋವಿಂದಪ್ಪಣ್ಣವರೇ ಮತ್ತು ಈ ಒಂದು ಕಪ್ನ ಮದಕರಿ 2024ನ ಕಪ್ನ ಆಯೋಜಕರು ವಿಶೇಷವಾಗಿ ಸೂರಣ್ಣವರೇ, ನಮ್ಮ ಪಕ್ಷದ ಯುವ ಮುಖಂಡರು ಅಂಜಿನಪ್ಪನವರೇ, ಜೊತೆಗೆ ಸಂದೀಪ್ ನಾಯ್ಕ ಅವರು, ನಮ್ಮ ಅರುಣ್ ಅವರು, ಭಾಳಷ್ಟು ಜನ ಇದ್ದಾರೆ ಇಲ್ಲಿ. BJP ಮುಖಂಡರು ಪ್ರಸಾದ್ ಅಣ್ಣವರು, ನಮ್ಮ ಸ್ನೇಹಿತರು, ಆತ್ಮೀಯ ಸ್ನೇಹಿತರು, ಮಾಜಿ ಜಿಲ್ಲಾ ಪಂಚಾಯತಿಯ ಸದಸ್ಯರಾದಂಥ ಬಾಬುರೆಡ್ಡಿ ಅವರಿದ್ದಾರೆ. ಅವ್ರ ಜೊತೆ ಭಾಳಷ್ಟು ಜನ ಇಲ್ಲಿ ಕ್ರೀಡಾಭಿಮಾನಿಗಳು. ಸುರೇಶ್, ನಮ್ಮ ಸೂರಣ್ಣವರ ತಂಡ, ಸೂರಪ್ಪನವರ ತಂಡ ಈಗಾಗಲೇ ಕಳೆದ 3 ವರ್ಷದಿಂದ ಮೊದಲನೇದಾಗಿ ಸರ್ವಧರ್ಮ ಕ್ರಿಕೆಟ್ ಆಯೋಜನೆ ಮಾಡಿದರು. ಹೋದ ವರ್ಷ 2023ರಲ್ಲಿ ಅರ್ಜುನ್ ಕಪ್ ಅಂತ ಹೇಳಿ ಆಯೋಜನೆ ಮಾಡಿದ್ರು. ಈ ವರ್ಷ ಮದಕರಿ ಕಪ್ ಅಂತ ಹೇಳಿ 3ನೇ ವರ್ಷದಲ್ಲಿ ಇದನ್ನ ಆಯೋಜನೆ ಮಾಡಿದ್ದಾರೆ. ಮೊದಲನೇದಾಗಿ ಅವರ ತಂಡಕ್ಕೆ ನಾನು ಅಭಿನಂದನೆಗಳನ್ನ ಜೊತೆಗೆ ಧನ್ಯವಾದಗಳನ್ನ ಸಲ್ಲಿಸ್ತೀನಿ. ಯಾಕೆಂದ್ರೆ ಚಿತ್ರದುರ್ಗ ಒಂದು ಜಿಲ್ಲಾ ಕೇಂದ್ರದಲ್ಲಿ ಇಂಥ ಒಂದು ಮದಕರಿ ನಾಯಕ ಅಂದ್ರೆ ಮದಕರಿ ಕಪ್ ಇಲ್ಲಿ ಚಿತ್ರದುರ್ಗ ಅಂದ್ರೆ ಇಲ್ಲಿ ಒಂದು ಇತಿಹಾಸ. ಏನಿಲ್ಲಿ ಆಳದಂತ ರಾಜ ಮದಕರಿ ನಾಯಕರು, ಕೊನೆಯ ರಾಜ ಮದಕರಿ ನಾಯಕ ಆಳದಂತ ಈ ಒಂದು ಚಿತ್ರದುರ್ಗದಲ್ಲಿ ಇಂಥ ಕ್ರೀಡಾಭಿಮಾನಿಗಳಿಗೆ ಮದಕರಿ ಕಪ್ ಅನ್ನ ಹೆಸರಲ್ಲಿ ಈ ಆಯೋಜನೆ ಮಾಡಿದ್ದಾರೆ. ರಾಜ್ಯದಿಂದ ಸುಮಾರು 40 ತಂಡಗಳು ಇಲ್ಲಿ ಬಂದು ಭಾಗವಹಿಸಿದೆ ಅಂತ ಹೇಳ್ತಾ ಇದ್ರು. ಖಂಡಿತವಾಗ್ಲೂ
ಕ್ರಿಕೆಟ್ ಇಡೀ ವಿಶ್ವದಲ್ಲಿ ಬಹಳಷ್ಟು ಜನಗಳನ್ನ ಆಕರ್ಷಿಸಂಥದ್ದು. ಜನಗಳಂದ್ರೆ ವಿಶೇಷವಾಗಿ ಯುವಕರಿಂದ ಹಿಡಿದು ಎಲ್ಲರನ್ನೂ ಕೂಡ ಎಲ್ಲ ಹಂತದವ್ರನ್ನ ಆಕರ್ಷಣೆ ಮಾಡಿರ್ತಕ್ಕಂಥದ್ದು ಪ್ರಸ್ತುತವಾಗಿ ಕ್ರಿಕೆಟ್ ಅಂತ ಒಂದು ಕ್ರಿಕೆಟ್. ಇಲ್ಲಿ ನೋಡಿದಾಗ ನಾವು ಇಲ್ಲೊಂದು ಸ್ಟೇಡಿಯಂ ಅಲ್ಲಿ ರಣಜಿ ಕ್ರಿಕೆಟೋ ಅಥವಾ 2020ನೋ ಅಥವಾ ಒನ್ ಡೇ ಮ್ಯಾಚೋ ಯಾವ ರೀತಿಯಾಗಿ ಕ್ರಿಕೆಟ್ ಸ್ಟೇಡಿಯಂ ನೋಡ್ತಾರೆ, ಅದೇ ರೀತಿಯಾಗಿ ನಮ್ಮ ಚಿತ್ರದುರ್ಗದಲ್ಲಿ ನಮ್ಮ ಕ್ರೀಡಾಭಿಮಾನಿಗಳು ವಿಶೇಷವಾಗಿ ಯುವಕರು ಇವತ್ತು ನೋಡ್ತಾ ಇದ್ದೀರಿ ನೀವೆಲ್ಲರೂ. ಕಳೆದ 5 ದಿವಸ, ಇವತ್ತು 5ನೇ ದಿವಸ ಫೈನಲ್ ಪಂದ್ಯ ಅಂತ ಒಂದು ಪಂದ್ಯಕ್ಕೆ ನಮ್ಮನ್ನ ಇಲ್ಲಿ ಕರೆಸಿ ನಮಗೆ ಈ ಒಂದು ನಿಮ್ಮನ್ನು ಉದ್ದೇಶಿಸಿ ಶುಭವನ್ನು ಕೋರ್ಲಿಕ್ಕೆ ಕಾರಣಕರ್ತರಾದಂಥ ನಮ್ಮ ಸೂರಣ್ಣ ತಂಡದವರಿಗೆ ನಾನು ವಿಶೇಷವಾಗಿ ಧನ್ಯವಾದಗಳನ್ನು ಸಲ್ಲಿಸಿ, ಈ ಒಂದು ಈ ಆಯೋಜನೆಯಲ್ಲಿ ಟೂರ್ನಮೆಂಟಲ್ಲಿ ಭಾಗವಹಿಸಿದಂಥ ಎಲ್ಲ 40 ತಂಡಗಳು, ಈಗಾಗಲೇ ಅಣ್ಣವರು ಹೇಳಿದ್ರು, ಗೋವಿಂದಣ್ಣವರು, ಬಹುಶಃ ಎಲ್ಲರೂ ಗೆಲ್ಲಿಕ್ಕಾಗಲ್ಲ. ಗೆಲ್ಲಂಥವ್ರು ಫಸ್ಟು ಸೆಕೆಂಡು ಥರ್ಡ್ ಇರ್ಬೋದು, ರನ್ನರ್ ಅಪ್ಪು ವಿನ್ನರ್ ಅಂತ ಇರ್ತದೆ. ಆದರೆ ಇಲ್ಲಿ ಭಾಗವಹಿಸೋದೇ ಒಂದು ಅನುಭವ. ಹಾಗಾಗಿ ಇಲ್ಲಿ ಬಂದಂಥ ಎಲ್ರಿಗೂ ಶುಭವನ್ನು ಕೋರ್ತಾ, ಫೈನಲಲ್ಲಿ ಬರೋಂಥ ತಂಡಗಳಿಗೆ ಶುಭವನ್ನು ಕೋರಿ ನನ್ನ 2 ಮಾತನ್ನು ಮುಗಿಸ್ತೀನಿ. ವಿಶೇಷವಾಗಿ ಇಲ್ಲಿ ನಮ್ಮ ತಿಪ್ಪೇಸ್ವಾಮಣ್ಣವರಿಗೆ ಇವತ್ತು ನಾವು ಸನ್ಮಾನ ಮಾಡಿದ್ವಿ. ಅವರು ವಿಶೇಷವಾಗಿ ನಮ್ಮ 2022-23ನೇ ಸಾಲಿನ 23-24ನೇ ಸಾಲಿನ ಕನ್ನಡ ರಾಜ್ಯೋತ್ಸವ ಪುರಸ್ಕೃತರು. ಜೊತೆಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಾಟಕ ಅಕಾಡೆಮಿಯ ಸದಸ್ಯರಾಗಿ ಸೇವೆ ಸಲ್ಲಿಸಿದ್ದಾರೆ. ಅದಕ್ಕನ್ನ ಪೂರಕವಾಗಿ ಅಂದರೆ ಅವರು ಕಳೆದ 30 ವರ್ಷಗಳಿಂದ ಈ ಮದಕರಿ ನಾಟಕವನ್ನು ಆಡ್ತಾ ಜಿಲ್ಲೆಗಳಲ್ಲಿ, ತಾಲೂಕಲ್ಲಿ, ದಿಲ್ಲಿನಲ್ಲಿ ಕೂಡ ಅದನ್ನು ಪ್ರದರ್ಶನ ಮಾಡಲಿಕ್ಕೆ ಕಾರಣಕರ್ತರಾಗಿದ್ದಾರೆ. ಅವರಿಗೆ ಇವತ್ತು ಒಂದು ಗೌರವವನ್ನು ಸಲ್ಲಿಸಂಥ ಕೆಲಸ ನಮ್ಮ ಈ ಒಂದು ಸೂರಣ್ಣವ್ರ ತಂಡ ಮಾಡಿದೆ. ಹಾಗಾಗಿ ಅವರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸೇರಿಸಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ನಾನು 2 ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಧನ್ಯವಾದಗಳು. ತಮ್ಮ ಹೃದಯ ತುಂಬಿದ ಮಾತುಗಳನ್ನಾಡಿದಂಥ ನಮ್ಮ ಶಾಸಕರು ರಘುಮೂರ್ತಣ್ಣ ಹಾಗೂ ಗೋವಿಂದಪ್ಪ ಅವರಿಗೆ ಹೃತ್ಪೂರ್ವಕದ ಒಂದು ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇವೆ. ಇದೀಗ ವೇದಿಕೆಗೆ ನಾಗರಾಜ್ ಅವರು, ಫ್ಯಾಮಿಲಿ ಅಸೋಸಿಯೇಷನ್ ಕ್ಲಬ್ನ ಅಧ್ಯಕ್ಷರು, ಅವರಿದೀಗ ನಮ್ಮ ವೇದಿಕೆ ಮೇಲಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದ ಒಂದು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ದಯವಿಟ್ಟು ಆಸನ ಆಗ್ಬೇಕು ಸರ್. ನಮ್ಮ ಈ ಒಂದು ಪಂದ್ಯಾಕೂಟದ ಮಹಾಪೋಷಕರು ನಾಗರಾಜಣ್ಣವರು, ಫ್ಯಾಮಿಲಿ ಕ್ರಿಯೇಷನ್ ಕ್ಲಬ್ನ ಅಧ್ಯಕ್ಷರು, ಅದೇ ರೀತಿ ಪ್ರಭು ಅವರು ಕೂಡ ಈ ಒಂದು ವೇದಿಕೆ ಮೇಲೆ ಬಂದಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕ ಸಾಗರ್ ಭಂಡಾರಿ ಹುದ್ದಾರಿ ಕಳ್ಕೊಳ್ತಾ ಇದೆ. ಮೊದಲ ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ ತಂಡ ಫೈನ್ಸ್ ಬೆಂಗಳೂರು. 11ಕ್ಕೆ 1. ದಿ ಕಂಪ್ಲೀಷನ್ ಓವರ್ ನಂಬರ್ 1, ಸೆಕೆಂಡ್ ಓವರ್ ಇನ್ ಪ್ರೋಗ್ರೆಸ್. ಯತೀಶ್ ಶಾಲೆಯೂರು ಮತ್ತೆ ಎಸೆಗಾರಿಕೆ ಭಾಗದಲ್ಲಿ, ನವೀನ ಸ್ಟ್ರೈಕರ್ ಭಾಗದಲ್ಲಿ 64ರ ಟಾರ್ಗೆಟ್ ಚೇಸ್ ಮಾಡ್ತಾ ಇದೆ. ಬಹಳ ಉತ್ತಮ ಪ್ರಯತ್ನ. ನಮ್ಮ ಇಬ್ಬರು ಶಾಸಕರಿಗೆ ಒಂದು ವಿಶೇಷ ಸನ್ಮಾನ. ಅವರು ಮತ್ತೆ ಯತೀಶ್ ಟು ಮ್ಯಾಡಿ. ಬಾಬುರೆಡ್ಡಿ ಅಣ್ಣವರು, ಅವರಿಗೂ ಕೂಡ ಒಂದು ವಿಶೇಷ
ರೆಡಿ, ಯಾವಾಗ್ಲೂ ರೆಡಿ ಅಬರಟಿ. ಪಂದ್ಯ ಮತ್ತೆ ಕುತೂಹಲಕಾರಿಯಾಗಿ ಸಾಗ್ತಾ ಇದೆ. 18-18 ಮತ್ತೆ ಯತೀಶ್ ಶಾಲೆಯು ಎಸೆಗಾರಿಕೆ ಭಾಗದಲ್ಲಿ. ಮತ್ತೊಂದು ಬಿರುಸಿನ ಎರಡು ಓವರ್ಗಳ ಹಿಟ್ ಮಾಡ್ತಾ ಇದ್ದಾನೆ ತರದ ಪ್ರಮುಖ ಆಟಗಾರ ಕೂಡ ಮ್ಯಾಟಿ. 64ರ ಚೇಸ್ ಮಾಡ್ತಾ ಇರುವಂತ ತಂಡ ಈಗ 24. ಪ್ರಮುಖ ಪೋಷಕರು ನಾಗರಾಜಣ್ಣ ಅವರು, ಫ್ಯಾಮಿಲಿ ರಿಕ್ರಿಯೇಷನ್ ಕ್ಲಬ್ನ ಅಧ್ಯಕ್ಷರು, ನಮ್ಮ ಟೂರ್ನಮೆಂಟ್ ಮಹಾಪೋಷಕರು ಅವರು ಆಗಮಿಸಿದ್ದಾರೆ. ಅವರಿಗೆ ಮತ್ತೊಮ್ಮೆ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿ ಸಂದೀಪ್ ಅವರು ಮದಕರಿ ವಿದ್ಯಾಸಂಸ್ಥೆ ಅಧ್ಯಕ್ಷರು, ಅವರಿಗೆ ಕೂಡ ಮತ್ತೊಮ್ಮೆ. ಅದೇ ರೀತಿ ಐಶ್ವರ್ಯ ಗ್ರೂಪ್ಸ್ ನ ಮಾಲೀಕರು ನಯಾಜ್ ಬಾಷಾ ಅವರ ಪುತ್ರ ಆಫ್ತಾಬ್ ಪಾಷಾ ಅವರು ದಯವಿಟ್ಟು ವೇದಿಕೆ ಮೇಲೆ ಬಂದು ಆಸೀನರಾಗಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಎಸೆಗಾರಿಕೆ ಭಾಗದಲ್ಲಿ ಬದಲಾವಣೆ. ಪ್ರೀತೇಶ್ ಎರಡು ಓವರ್ಗಳ ಮುಂದೆ 24. ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ಈ ವರ್ಷನೂ ಕೂಡ ಒಂದು ನೊಂದು ಕುಟುಂಬಕ್ಕೆ ದುರ್ಗ 11 ಕ್ರಿಕೆಟರ್ಸ್ ಹಾಗೂ ಸ್ನೇಹಜೀವಿ ಸೂರಪ್ಪನ ಬಳಗದ ವತಿಯಿಂದ ಸಹಾಯ ಹಸ್ತವನ್ನ ನಾವು ಚಾಚ್ತಾ ಇದ್ದೇವೆ. ಈ ವರ್ಷ ಕೂಡ ಒಂದು ನೊಂದು ಕುಟುಂಬಕ್ಕೆ ನಾವು ಒಂದು ಸಹಾಯ ಹಸ್ತವನ್ನು ಚಾಚ್ತಾ ಇದ್ದೇವೆ. ನಮ್ಮ ದುರ್ಗ 11 ಕ್ರಿಕೆಟರ್ಸ್ನ ಎಲ್ಲ ಆಟಗಾರರು ದಯವಿಟ್ಟು, ನಮ್ಮ ಎಲ್ಲ ಕಾರ್ಯಕರ್ತರು ಎಲ್ಲರೂ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಕಿಟ್ಟಿ, ಕೃಷ್ಣಣ್ಣ, ಕುಪ್ಪಣ್ಣ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಒಂದೋಟದ ಹೆಚ್ಚುವರಿಯ ಸೇರ್ಪಡೆ. 4ಕ್ಕೆ 40, 4 overs 40. ಒಂದೋಟದ ಸೇರ್ಪಡೆ. ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ಒಂದು ನೊಂದು ಕುಟುಂಬಕ್ಕೆ ಒಂದು ಸಹಾಯ ಹಸ್ತವನ್ನ ದುರ್ಗ 11 ಕ್ರಿಕೆಟರ್ಸ್ ಹಾಗೂ ಸ್ನೇಹಜೀವಿ ಸೂರಪ್ಪಣ್ಣ ಬಳಗದ ವತಿಯಿಂದ ಈ ಒಂದು ಸಹಾಯ ಹಸ್ತವನ್ನ ಚಾಚ್ತಾ ಇದ್ದೇವೆ. ದಯವಿಟ್ಟು ಬೇಗ ಬರಬೇಕು. ನಮ್ಮ ದುರ್ಗ 11 ಕ್ರಿಕೆಟರ್ಸ್ನ ನಮ್ಮ ಸಂಘಟನಾಕಾರರು ಕೃಷ್ಣಣ್ಣ, ಕುಪ್ಪಣ್ಣ, ಕಿಟಿ, ಮಲ್ಲಿ, ಬೇರೆ ಎಲ್ಲ ನಮ್ಮ ಹುಡುಗರು ಯಾರ್ಯಾರು ದಯವಿಟ್ಟು ಎಲ್ಲರೂ ವೇದಿಕೆ ಮೇಲೆ ಬರ್ಬೇಕು ಬೇಗ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಪ್ರೀತೇಶ್, ಸ್ಟ್ರೈಕರ್ ಭಾಗದಲ್ಲಿ ಮ್ಯಾಡಿ. ಶಾಟ್ ಎಗಬಿದ ಚೆಂಡು ಕ್ಯಾಚ್ ಆಗೋ ಸಾಧ್ಯತೆ ತನ್ನ. ಭರ್ಜರಿಯಾದ 2 ಸಿಕ್ಸರ್ ದಾಖಲಿಸುವ ಮ್ಯಾಡಿ ವಾಪಸ್ ಆಗ್ತಾ ಇದ್ದಾನೆ. ಮತ್ತೆ ಪಂದ್ಯದಲ್ಲಿ ಹಿಡಿತವನ್ನು ಸ್ಥಾಪಿಸ್ತಾ ಇದೆ ಎಸ್ಎಂಸಿಸಿ ನ್ಯಾಶ್. ಅಂಕರ್ ಒಳಭಾಗದಲ್ಲಿ ನಾಗ ಆಗಮಿಸ್ತಾ ಇದ್ದಾನೆ.
ವರ್ಷದಂತೆ ಈ ವರ್ಷ ಕೂಡ ಈ ಒಂದು ಸಹಾಯ ಹಸ್ತವನ್ನ ಸ್ನೇಹಜೀವಿ ಸ್ವರೂಪಣ ಬಳಗ ಹಾಗೂ ದುರ್ಗ 11 ಕೆಟರರ್ಸ್ ಇಂಡಿಯಾ ಈ ಒಂದು ನೆರವನ್ನ ನೀಡ್ತಾ ಇದ್ದೇವೆ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಮತ್ತೆ ಎಸಗಾರಿಕೆ ಭಾಗದಲ್ಲಿ ಪ್ರೀತೇಶ್ ಸುನಾಗ. ಫ್ಯಾನ್ಸ್ ಬೆಂಗಳೂರು ವರ್ಸಸ್ SMCC ನ್ಯಾಷನಲ್ ಪಂದ್ಯ ಸಾಗ್ತಾ ಇದೆ. ಉತ್ತಮ ರೀತಿಯ ಸತ ಒಂದು ಓಟದ ಹೆಚ್ಚುವರಿ ಸೇರ್ಪಡೆ. ನಾಗದ ಖಾತೆ ಆರಂಭ. ಮತ್ತೆ ಪ್ರೀತೇಶ್ ನವೀನಾಗೆ. ಬಹಳಷ್ಟು ಉತ್ತಮ ಎಸೆದ ಓಟಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿ ಚುಕ್ಕೆ ಎಸೆತವನ್ನು ಕಂಡುಕೊಳ್ತಾ ಇದೆ. ಕ್ರಿಕೆಟಿನ ರಣರಂಗದಲ್ಲಿ ಪಂದ್ಯಾಟ ಸಾಗ್ತಾರೆ. ಮದಕರಿ ಕಪ್ಗಾಗಿ ದಾಂಡು ಚೆಂಡಿನ ಕದನ 2024 ಪ್ರತಿಷ್ಠಿತ ಪಂದ್ಯಕೂಟ ಇಲ್ಲಿ ಸಾಗ್ತಾ ಇದೆ. ದುರ್ಗ ಐಲ್ವೆನ್ಸ್ ಕ್ರಿಕೆಟ್ ಚಿತ್ರದುರ್ಗದ ಆಶ್ರಯದಲ್ಲಿ ಸ್ನೇಹಜೀವಿ ಗೆಳೆಯರ ಬಳಗದ ಒಂದು ಸಹಕಾರದಲ್ಲಿ ಕ್ಷಣ ಕಾಲಗಳಲ್ಲಿ ತೇಲ್ತಾ ಇದೆ. ಒಂದು ಓಟವನ್ನು ಪಡೆಯುವ ಪ್ರಯತ್ನ. ಇದೀಗ ಮದಕರಿ ಕಪ್ 2024 ನಮ್ಮ ಪ್ರಮುಖ ಪೋಷಕರು ಶ್ರೀಯುತ ನಾಗರಾಜನ್ ಅವರು, ಫ್ಯಾಮಿಲಿ ರಿಕ್ರಿಯೇಷನ್ ಕ್ಲಬ್ನ ಅಧ್ಯಕ್ಷರು, ಅವರಿಗೆ ಮದಕರಿ ಕಪ್ 2024 ವತಿಯಿಂದ ಒಂದು ಪ್ರೀತಿಯ ಸನ್ಮಾನ. ಅವರ ಒಂದು ಸಹಕಾರ ನಮಗೆ ಪ್ರತಿ ವರ್ಷ ಕೂಡ ಇದೆ, ಈಗಲೇ ಸಾಗಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಈಗ ಐಶ್ವರ್ಯ ಗ್ರೂಪ್ ಮಾಲೀಕರು ಶರಣಣ್ಣ ಅವರಿಗೆ ಒಂದು ಪ್ರೀತಿಯ ಸನ್ಮಾನ. ನಮ್ಮ ಸ್ವರೂಪಣ್ಣ ಹಾಗೂ ಎಲ್ಲ ಗೆಳೆಯರು ಸೇರಿಬಿಟ್ಟು ಒಂದು ಸನ್ಮಾನವನ್ನ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಐಶ್ವರ್ಯ ಗ್ರೂಪ್ಸ್ ಮಾಲೀಕರು ಶ್ರೀಯುತ ಶರಣಣ್ಣ ಅವರು. ಔಟ್ ಅನ್ನೋ ಘೋಷಣೆ. ನಾಕಾಮ ಪಾಸ್. ಶರಣಣ್ಣವರಿಗೆ ಧನ್ಯವಾದಗಳು. ಇದೇ ರೀತಿ ಅವರ ಸಹಕಾರ ಮುಂದೆ ಇರಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಹೊಸ ದಾಂಡಿಗೆ ನಸ್ರು ಸೇರ್ಪಡೆ. ಸುಕೃತ್ ಚಿತ್ರದುರ್ಗದ ಕರಾಟೆ ಪಟು, ಅವರಿಗೂ ಕೂಡ ಒಂದು ವಿಶೇಷ ಸನ್ಮಾನ. ಪಂದ್ಯ ಮುಗಿದ ಬಳಿಕ ಚಾಣಕ್ಯ ಹಾಗೂ ಜಾನ್ಸನ್ ತಂಡದ ಆಟಗಾರರು ಲೈನ್ ಅಪ್ ಮಾಡಬೇಕು ಅಂಕಣ ಮಧ್ಯಭಾಗದಲ್ಲಿ. ಸುಕೃತ್ ಚಿತ್ರದುರ್ಗದ ಕರಾಟೆ ಪಟು, ಅವರಿಗೂ ಕೂಡ ಒಂದು ಸಣ್ಣ ಸನ್ಮಾನ. ನಾಗರಾಜನ್ ಅವರಿಗೆ ಒಂದು ಸನ್ಮಾನವನ್ನು ನಡೆಸಿಕೊಡ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. 3 ಓವರ್ಗಳ ಮುಕ್ತಾಯಕ್ಕೆ 27
ಯಾವುದೇ ಡ್ರಿಂಕ್ಸ್ ಬೇಕಿಲ್ಲ, ವಿಕೆಟ್ ಬಿದ್ದರೆ ಮಾತ್ರ ಆ ಮೂಮೆಂಟ್ ಅಲ್ಲಿ ಬರ್ಬೋದು. ಅದೇ ರೀತಿ ನಮ್ಮ ದೊಡ್ಡಗರಡಿಯ ಅಧ್ಯಕ್ಷರು ತಿಮ್ಮಣ್ಣ ಅವರಿಗೂ ಕೂಡ ಒಂದು ಪ್ರೀತಿಯ ಸನ್ಮಾನ. ದಿ ಕಂಪ್ಲೀಷನ್ ಓವರ್ ನಂಬರ್ 3 ಸ್ಕೋರ್ 27. ಮೂರು ಓವರ್ಗಳ ಮುಂದೆ 32 ಓಟದ ಅವಶ್ಯಕತೆ. 18 ಡಬ್ಲ್ಯೂ 37 ರನ್ಸ್. ಪ್ರತಿಯೊಂದು ಓವರ್ಗೆ 12 ಓಟದ ಅವಶ್ಯಕತೆ. ಈಚ್ ಅಂಡ್ ಎವರಿ ಓವರ್ 12 ರನ್ಸ್ ರಿಕ್ವೈರ್ಡ್. ಪಂದ್ಯವನ್ನು ಆದಷ್ಟು ಬೇಗನೆ ಮುಂದುವರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಮುಂದಿನ ಪಂದ್ಯ ಚಾಣಕ್ಯ ವರ್ಸಸ್ ಜಾನ್ಸನ್. ಅಲ್ಲಿ ಟಾಸ್ ಪ್ರಕ್ರಿಯೆನ ಆದಷ್ಟು ಶೀಘ್ರ ನಿರ್ವಹಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ರಮಣ, ಟಾಸ್ ಪ್ರಕ್ರಿಯೆಗೋಸ್ಕರ ಜಾನ್ಸನ್ ವರ್ಸಸ್ ಚಾಣಕ್ಯ. ನಯಸ್ ಬಾಷರ್ ಅವರ ಸುಪುತ್ರ ನಯಾಜ್ ಬಾಷಾ ಅವರ ಸುಪುತ್ರ ಆಫ್ತಾಬ್ ಬಾಷಾ ಅವರು ಇದೀಗ ವೇದಿಕೆ ಮೇಲೆ ಬಂದಿರ್ತಾರೆ. ಅವರಿಗೂ ಕೂಡ ಒಂದು ವಿಶೇಷ ಸನ್ಮಾನವನ್ನ ಮಾಡ್ತಾ ಇದ್ದೇವೆ. ಅವರ ಸಹಕಾರ ಮುಂದೆನೂ ಕೂಡ ಹೀಗೆ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೇವೆ. ಆಫ್ತಾಬ್ ಬಾಷಾ ಅವರು ಉದ್ಯಮಿಗಳು, ನಯಾಜ್ ಬಾಷಾ ಅವರ ಸುಪುತ್ರರು. ಅವರು ಕೂಡ ನಮ್ಮ ಪಂದ್ಯಕೂಟದ ಪ್ರಮುಖ ಪೋಷಕರು. ಅವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದ ಸಲ್ಲಿಸ್ತಾ ಇದ್ದೀವಿ ಆಫ್ತಾಬ್ ಬಾಷಾ ಅವರಿಗೆ. ಯತೀಶ್ ಎಸಗಾರಿಕೆವಾಗಿ ಒಂದೊಂದು ಸೇರ್ಪಡೆ ನಸುವಿಗೆ 17ಕ್ಕೆ 36, 17-36. ನಡೆಸ್ಕೊಡ್ಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಭರ್ಜರಿ ಸಿಕ್ಸರ್ ದಾಖಲಿಸ್ತಾ ಇದ್ದಾನೆ ನವೀನ್. 16-30 ಪಂದ್ಯ ಕುತೂಹಲಕಾರಿಯಾಗಿ ಸಾಗ್ತಾ ಇದೆ. 16 ಚೆಂಡು 30 16-30. ಮತ್ತೆ ಯತೀಶ ಎಸೆಗಾರಿಕೆ ಭಾಗದಲ್ಲಿ ಮತ್ತೊಂದು ಕ್ಷಣಕಾಲ ಗಾಳಿ ತೇಲ್ತಾ ಇದೆ. ಕ್ಯಾಚ್ ಆಗೋ ಸಾಧ್ಯತೆ. ನಾಗಣ್ಣಂಜಿ ಕೆಳಗೆ ಹೋಗ್ಬರೋದಕ್ಕೆ ಮಾಡಂಗಿಲ್ಲ. ಇದೀಗ ನಮ್ಮ ಪಂದ್ಯಕೂಟದ ಪ್ರಮುಖ ಪೋಷಕರು ಸಂದೀಪ್ ಅಣ್ಣ ಅವರು, ಮದಕರಿ ವಿದ್ಯಾಸಂಸ್ಥೆಯ ಅಧ್ಯಕ್ಷರು, ಅವರಿಗೆ ಒಂದು ಪ್ರೀತಿಯ ಸನ್ಮಾನ. ಸಂದೀಪ್ ಅಣ್ಣ ಅವರ ಸಹಕಾರ ಮುಂದೆ ಕೂಡ ಹೀಗೆ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೇನೆ. ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು.
ಮದಕರಿ ಕಪ್ 2024ರ ನಮ್ಮ ಪ್ರಮುಖ ಪೋಷಕರು ಮದಕರಿ ವಿದ್ಯಾಸಂಸ್ಥೆಯ ಅಧ್ಯಕ್ಷರು ಅವರಿಗೆ ತುಂಬ ಹೃದಯ ಒಂದು ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇವೆ. ಅವರ ಸಹಕಾರ ಮುಂದೆ ಕೂಡ ಹೀಗೆ ಇರಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೇವೆ. ಇಷ್ಟೊಂದು ಅದ್ದೂರಿಯಾಗಿ ಈ ಒಂದು ಪಂದ್ಯಕೂಟ ಆಯೋಜನೆ ಮಾಡಲಿಕ್ಕೆ ಇಂಥ ನಮ್ಮ ಪೋಷಕರ ಒಂದು ಕೊಡುಗೆ ಅಪಾರ ಅಂತ ಹೇಳ್ಬೋದು. ಅವರ ಸಹಕಾರ ಮುಂದೆ ಕೂಡ ಹೀಗೆ ಇರ್ಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಮತ್ತೆ ಯತೀಶ ಮಂಜ ಸ್ಟ್ರೈಕರ್ ವಿಭಾಗದಲ್ಲಿ ಬರುತ್ತೆ. ಸತ ಓಟಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿ 14ಕ್ಕೆ 30. ಪ್ರೇಕ್ಷಕನ ಕಾದಿದೆ ಆಪತ್ತು. ಮತ್ತೆ ಯತೀಶ್ ಅಲಯೂರು ಸ್ವಲ್ಪ ಕ್ಷೇತ್ರ ರಕ್ಷೆ ಬದಲಾವಣೆ ಮಾಡಿಕೊಳ್ತಾ ಇದೆ. ಲಾಂಗ್ ಆಫ್ ಲಾಂಗ್ ಆನ್ ಮಿಡ್ ವಿಕೆಟ್ ಹಾಗೂ ಡಿಪ್ ಮಿಡ್ ವಿಕೆಟ್. ಮತ್ತೆ ಯತೀಶ ವೈಡ್ ಬಾಲ್ ಒಂದೋಟದ ಹೆಚ್ಚುವರಿ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ತರದ ಮೊತ್ತ 35. ಬರ್ತೇವೆ ಸತ ಒಂದೋಟದ ಹೆಚ್ಚುವರಿ ಸೇರ್ಪಡೆ 36 ಸ್ಕೋರ್ 36. ಮುಂದಿನ ಪಂದ್ಯದ ಎರಡು ತಂಡದ ಆಟಗಾರರು ಅಂಕಣ ಮಧ್ಯದ ಭಾಗದಲ್ಲಿ ಲೈನ್ ಅಪ್ ಅನ್ನು ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೇವೆ. 13ಕ್ಕೆ 28 13-28. 13 ಚೆಂಡು 28 ಓಟದ ಅವಶ್ಯಕತೆ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಯತೀಶ್ ಸ್ಟ್ರೈಕರ್ ವಿಭಾಗದಲ್ಲಿ ನಸ್ರು. ಪ್ರೆಷರ್ ಮಾಲೀಕರು ಆನಂದ್ ಅವರಿಗೆ ಒಂದು ಸನ್ಮಾನ ಸಂಬಂಧ ದಯವಿಟ್ಟು ವೇದಿಕೆ ಮುಂಭಾಗಕ್ಕೆ ಬರ್ಬೇಕು ಸರ್. ಅದೇ ರೀತಿ ಮಧು ವೈನ್ಸ್ ನ ಮಾಲೀಕರಾದಂತ ಮಧುರಣ್ಣ ಅವರು ಬಂದಿರ್ತಾರೆ. ಅವರಿಗೂ ಕೂಡ ವೇದಿಕೆಗೆ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಒಂದೋಟದ ಸೇರ್ಪಡೆ ಮಧು ವೈನ್ಸ್ ನ ಮಾಲೀಕರು ಮಧುರಣ್ಣ ಅವರು ದಯವಿಟ್ಟು ವೇದಿಕೆ ಮೇಲೆ ಒಂದು ಆಸೀನರಾಗಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಇದೀಗ ಆನಂದಣ್ಣ ಅವರಿಗೆ ಒಂದು ವಿಶೇಷ ಸನ್ಮಾನ. 4 ಓವರ್ಗಳು ಮುಕ್ತಾಯಕ್ಕೆ 37ಕ್ಕೆ 4. ಅಂತಿಮ 12 ಎಸೆತ ಇನ್ನೂ ಕೂಡ ಬಾಕಿ ಇದೆ. 27 ಓಟದ ಅವಶ್ಯಕತೆ. 27 12ಕ್ಕೆ 27. ಆನಂದಣ್ಣ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಅವರ ಸಹಕಾರ ಹೀಗೆ ಅಂತ ಕೇಳ್ಕೊಳ್ತಾ ಇದ್ದೇವೆ. ಆದ ಶೀಘ್ರ ಪಂದ್ಯ ಮುಂದುವರಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. 12ಕ್ಕೆ 27 12-27.
ಧರಣಿ ಮೋಟರ್ಸ್ನ ಮಾಲೀಕರಾದಂಥ ಸಂದೀಪ್ ಅವರು ದಯವಿಟ್ಟು ಬಂದು ಆಸೀನರಾಗಬೇಕು. ಅವರಿಗೆ ಪ್ರೀತಿಯ ಸನ್ಮಾನ. 3ನೇ ಬಾರಿ ಕೂಡ ನಮಗೆ ಸಂಪೂರ್ಣ ಸಹಕಾರವನ್ನು ನೀಡಿರ್ತಾರೆ. ದಯವಿಟ್ಟು ಮತ್ತೆ ಪ್ರೀತೇಶ್ ಒಂದು ಪ್ರೀತಿಯ ಧನ್ಯವಾದಗಳು ಸಂದೀಪ್ ಅವರಿಗೆ. 12-27. ಸಂದೀಪ್ ಅವರಿಗೆ ಹೃತ್ಪೂರ್ವಕವಾದಂಥ ಒಂದು ಧನ್ಯವಾದಗಳು. ಆ ಕಡೆ ಬಲವಾದ ಹೊಸ ದಾಳಿಗಳ ಸೇರ್ಪಡೆ ಸೋನು ನಸ್ರು ವಾಪಸ್. 11-27. 11-27. ಅದೇ ರೀತಿ ಮಧುವೈನ್ಸ್ನ ಮಾಲೀಕರಾದ ಮಧುವಣ್ಣವರು ದಯವಿಟ್ಟು ವೇದಿಕೆ ಮುಂಭಾಗ ಬಂದು ಆಸೀನರಾಗಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಅವರಿಗೂ ಕೂಡ ಒಂದು ವಿಶೇಷ ಪ್ರೀತಿಯ ಸನ್ಮಾನ. ಮತ್ತೆ ಪ್ರೀತೇಶ್ ಸೋನು. ನಾಶಕರ ಭಾಗದಲ್ಲಿ ಮಂಜ. 11-27. ರಿವರ್ಸ್ ಶಾಟ್ ಮಾಡೋ ಪ್ರಯತ್ನ ಸಫಲತೆ ಕಾಡ್ತಾ ಇಲ್ಲ. ಡಾಟ್ ಹೆಡ್ ಡೆಲಿವರಿ. 10-27. 10-27. ಮತ್ತೆ ಪ್ರೀತೇಶ್. ಸ್ಟ್ರೈಕರ್ ಭಾಗದಲ್ಲಿ ಸೋನು. ಮುಂದೆ ಹೋಗಾಡುವಂತ ಪ್ರಯತ್ನ ಸಫಲತೆ ಕಾಡ್ತಾ ಇಲ್ಲ. ಡಾಟ್ ಹೆಡ್ ಡೆಲಿವರಿ. 9-27. 9-27. ಉತ್ತಮ ರೀತಿಯ ಸತ ತಟ್ಟಿಬಿಟ್ಟು ಒಂದು ಓಟನ್ನು ಬರ್ಕೊಳ್ತಾ ಇದ್ದಾರೆ. ಪ್ರಮುಖ ರೂವಾರಿಗಳು ರೇಣುಗೌಡರು ದಯವಿಟ್ಟು ವೇದಿಕೆ ಮೇಲ್ಭಾಗಕ್ಕೆ ಬರಬೇಕು. 8-26. 8-26. ರೇಣುಗೌಡರು ದಯವಿಟ್ಟು ವೇದಿಕೆ ಮೇಲೆ ಬಂದು ಆಸೀನರಾಗಬೇಕಂತ ಕೇಳ್ಕೊಳ್ತಾ ಇದ್ದೇವೆ. 1-2 ಸಿಕ್ಸರ್ ಪಂದ್ಯ ಗತಿ ಬದಲಿಸ್ತಾರೆ. 1-2 ಹುದ್ದರಿ ಪಂದ್ಯ ಚಿತ್ರವನ್ನು ಬದಲಿಸ್ತಾರೆ. ಇದು ನ್ಯಾಶ್ ವರ್ಸಸ್ ಫ್ರೆಂಡ್ಸ್ ಕದನ. ಮತ್ತೆ ಪ್ರೀತೇಶ್ ಮಂಜ. ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. 7-25. ದರ್ಶನ್ ವೇದಿಕೆ ಮುಂಭಾಗ ಬರ್ಬೇಕು. ದರ್ಶನ್ ಅವರು ಪತ್ರಿಕೋದ್ಯಮಿಗಳು ದಯವಿಟ್ಟು ವೇದಿಕೆ ಮುಂಭಾಗ ಬರಬೇಕು. ಅವರಿಗೂ ಕೂಡ ಒಂದು ಪ್ರೀತಿಯ ಸನ್ಮಾನ. ಆದಷ್ಟು ಶೀಘ್ರ ಪಂದ್ಯವನ್ನು ಮುಂದುವರಿಸಿ.
ಅಲ್ಲಿ ರಾಮಣ್ಣ ನೆಕ್ಸ್ಟ್ ಮ್ಯಾಚ್ ಟಾಸ್ ಆಯ್ತಾ? ಚಾಣಕ್ಯ ವರ್ಸಸ್ ಜಾನ್ಸನ್. ಈತನ್ ಮದ ಕಾಟ್ ಬಿಹೈಂಡ್ ಹುದರಾಘಾತವನ್ನು ಕಾಡ್ತಾ ಇದೆ. ಹಲೋ, ಇದೀಗ ಫ್ರೆಂಡ್ಸ್ ತಂಡದ ಪ್ರಮುಖ ರೂವಾರಿಗಳು ಅದರ ಪೋಷಕರು ರೇಣುಗೌಡರು ದಯವಿಟ್ಟು ವೇದಿಕೆಯ ನಡುಭಾಗಕ್ಕೆ ಬರಬೇಕು. ಅವರಿಗೆ ಒಂದು ಪ್ರೀತಿಯ ಸನ್ಮಾನ ಅವರು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದೀವಿ. ಸೂರಪ್ಪನವರು ದಯವಿಟ್ಟು ಅದೊಂದು ಸನ್ಮಾನವನ್ನು ನೆರವೇರಿಸಿಕೊಡ್ಬೇಕಾಗಿ ಕೇಳ್ಕೊಳ್ತಾ ಇದೀವಿ. ಅಂತಿಮ 6 ಎಸೆತ 25 ಗುರಿ. ಪಂದ್ಯದ ಹಿಡಿತವನ್ನು ಸ್ಥಾಪಿಸ್ತಾ ಇದೆ SMCC ನ್ಯಾಶ್. ರೇಣುಗೌಡರಿಗೆ ಇದೊಂದು ಪ್ರೀತಿಯ ಸನ್ಮಾನ. ಅತ್ಯಂತ ದೊಡ್ಡ ಪಂದ್ಯಾಕೂಟಗಳನ್ನ ಆಡಿಸಿ ತೋರಿಸಿರ್ತಾರೆ ರೇಣುಗೌಡರು. ಅವರಿಗೆ ಹೃತ್ಪೂರ್ವಕವಾದೊಂದು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ ಚಿತ್ರದುರ್ಗಕ್ಕೆ ಬಂದು ಸಲಹೆ ಸೂಚನೆಗಳು ಕೊಟ್ಟಿದ್ದಕ್ಕೆ. ಅಂತಿಮ 6 ಎಸೆತಗಳು ಬಾಕಿ ಇದೆ. 25 ಓಟದ ಅವಶ್ಯಕತೆ. ಅಂಕಣ ಒಳಭಾಗದಲ್ಲಿ ಅಭಿ ಚಂದ್ರಶೇಖರ್ ಸಮಯಕ್ಕೆ ಬಲಿಷ್ಠರಾಗ್ತಾ ಇದ್ದಾರೆ SMCC ನ್ಯಾಶ್. ಮದಕರಿ ಕಪ್ನಲ್ಲಿ ಸಾಗ್ತಾ ಇದೆ 3ನೇ ಬಾರಿ ಅತಿ ಯಶಸ್ವಿ ಪಂದ್ಯಕೂಟ. ಚಿತ್ರದುರ್ಗದ ಆಶ್ರಯದಲ್ಲಿ ಸ್ನೇಹಜೀವಿ ಗೆಳೆಯರ ವರ್ಗದ ಸಹಕಾರದಲ್ಲಿ ಸಾಗ್ತಾ ಇದೆ. ಮಾಂತೇಶ್ ಅವರು ಚಿತ್ರಕಲಾವಿದರು, ಅವರು ದಯವಿಟ್ಟು ಆಸೀನರಾಗಬೇಕು. ಅವರಿಗೆ ಕೂಡ ವಿಶೇಷ ಒಂದು ಸನ್ಮಾನ. ಮತ್ತೆ ಮಹೇಶ್ ಡಾಟೆಡ್ ಡೆಲಿವರಿ. ಮಂಜಾ ಸಿಕ್ಸರ್ ಹೊಡೆದ್ರೆ ಅರುಣ್ ಕಠಾರೆ ಅವರಿಂದ 500ಗಳ ಘೋಷಣೆ. ಮತ್ತೆ ಮಹೇಶ ವೈಟ್ ಬಾಲ್. ಒಂದೋಟದ ಹೆಚ್ಚುವರಿಯ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಬಹಳ ಸುತ್ತಮುತ್ತ ಹೊಡೆತ ಕೇವಲ ಕಿಡ್ಸ್ ಕಾರ್ನರ್ ಮಾಲೀಕರಾದ ಸುರೇಶ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬಂದು ಆಸೀನರಾಗಬೇಕು ಅಂತ ಕೇಳ್ಕೊಳ್ತಾ ಇದೀವಿ. ಕಿಡ್ಸ್ ಕಾರ್ನರ್ನ ಮಾಲೀಕರು. ಅಂತಿಮ 4 ಎಸೆತಗಳಿದೆ. 2 ತಂಡದ ಆಟಗಾರರು ದಯವಿಟ್ಟು ಲೈನ್ ಅಪ್ ಮಾಡಿ. ಮುಂದಿನ ಪಂದ್ಯದ 2 ತಂಡದ ಆಟಗಾರರು. ಮತ್ತೆ ಮಹೇಶ ಈ ಬಾರಿ ಎಸೆತ ಚಡು ಬರ್ತಾರೆ. ಮ್ಯಾಡಿ ಆ ಕಡೆ ಒಳಭಾಗ ಶೇಖರ್ ಭಾಗದಲ್ಲಿ ಮಂಜಾ ಶೇಖರ್ ಭಾಗದಲ್ಲಿ ಸಿಕ್ಸರ್ ದಾಖಲಿಸಿದರೆ ಅಕ್ಷಯ್ ಕಠಾರೆ 500ಗಳ ಘೋಷಣೆ. ಮತ್ತೆ ಮಹೇಶ್ ಟು ಅಭಿ. ಕಿಡ್ಸ್ ಕಾರ್ನರ್ ಮಾಲೀಕರು ಸುರೇಶ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬಂದು ಆಸೀನರಾಗಬೇಕು. ಡಾಟೆಡ್ ಡೆಲಿವರಿ. ಓಟಗಳು ಬರ್ತಾ ಇಲ್ಲ. ಎರಡು ಎಸೆಯ ಮುಂದೆ 17 ಓಟದ ಅವಶ್ಯಕತೆ. ಪಂದ್ಯ ಈಗಾಗಲೇ HS ಕ್ರಿಯೇಷನ್ಸ್ ನ ಮಾಲೀಕರು ಶ್ರೀಯುತ ಸುರೇಶ್ ಅವರು ದಯವಿಟ್ಟು ಇದೊಂದು ವಿಶೇಷ ಸನ್ಮಾನವನ್ನ ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ.
ಉತ್ತಮ ರೀತಿ ಹೊಡೆತ ಓಟಗಳು ಬರ್ತಾ ಇಲ್ಲ. ವಿಜಯ ಪಥದಲ್ಲಿ ವಿಜಯ ದುಂದುಬೆ ಸರ್ವ ಸಿದ್ಧತೆಯಲ್ಲಿ ಎಸ್ಎಂಸಿಸಿ ನ್ಯಾಶ್ ಬಲಿಷ್ಠ ಫೇಸ್ ಬೆಂಗಳೂರನ್ನ ಸೋಲಿಸುವಂತ ಪ್ರಯತ್ನದಲ್ಲಿ ಯಶಸ್ಸನ್ನ ದಿಟ್ಟ ಹೆಜ್ಜೆ ಇಡ್ತಾ ಇದೆ. ಮೊದಲ ಪಂದ್ಯಕೂಟದ ಚಾಂಪಿಯನ್ ದುರ್ಗಾನ್ಸ್ ಕಬ್ಬಿನ ಚಾಂಪಿಯನ್ ನ್ಯಾಶ್, ದ್ವಿತೀಯ ಚಾಂಪಿಯನ್ ಫ್ರೆಂಡ್ಸ್. ಈಗ ತೃತೀಯ ಚಾಂಪಿಯನ್ಗಾಗಿ ಪಂದ್ಯಾಟ ಆಟಗಾರರು ಬಹಳ ಬೇಗ ಅಲ್ಲಿ ಲೈನಪ್ ಮಾಡಬೇಕು. ಬೇಗ ಚಾಣಕ್ಯ ತಂಡದ ಆಟಗಾರರು ಹಾಗೂ ಜಾನ್ಸನ್ ತಂಡದ ಆಟಗಾರರು ಲೈನಪ್ ಅನ್ನು ಮಾಡಬೇಕು ಬೇಗ. ಫ್ರೆಂಡ್ಸ್ ತಂಡಕ್ಕೆ ಈ ಒಂದು ಮದಕರಿ ಕಪ್ 2024 ಪಾಲ್ಗೊಂಡಿದ್ದಕ್ಕೆ ಹೃತ್ಪೂರ್ವಕ ಒಂದು ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇವೆ. ಈಗಾಗಲೇ ಗಣ್ಯರ ಜೊತೆಗೆ ದಯವಿಟ್ಟು ಸೆಂಟ್ರಿಗೆ ಯಾರು ಹೋಗ್ಬಿಡ್ರಿ. ದಯವಿಟ್ಟು ಕ್ರಿಕೆಟ್ಗೆ ಬಹಳಷ್ಟು ಪ್ರೋತ್ಸಾಹ ನೀಡುತ್ತಿರುವಂತಹ ಅಕ್ಷಯ್ ಕಟಾರಿಗೆ ಮತ್ತೊಮ್ಮೆ ಇದೀಗ ನಮ್ಮ ಪಂದ್ಯಕೂಟದ ಪ್ರಮುಖ ಪೋಷಕರು ನಾಗರಾಜಣ್ಣ ಅವರು, ಫ್ಯಾಮಿಲಿ ರಿಕ್ರಿಯೇಷನ್ ಕ್ಲಬ್ ನ ಅಧ್ಯಕ್ಷರು, ದಯವಿಟ್ಟು ಅಂಕಣ ಮಧ್ಯಕ್ಕೆ ಹೋಗಿ ಆಟಗಾರನ ಪರಿಚಯ ಮಾಡಿಸ್ಕೋಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಎರಡು ತಂಡ ಆಟಗಾರರು ದಯವಿಟ್ಟು ಬೇಗ ಲೈನಪ್ ಮಾಡಬೇಕು. ಚಾಣಕ್ಯ ತಂಡ ಆಟಗಾರರು ಹಾಗೂ ಜಾನ್ಸನ್ ರಿಯಲ್ ಫೈಟರ್ಸ್ ತಂಡ ಆಟಗಾರರು ಬೇಗ ಲೈನಪ್ ಮಾಡಿ. ನಮ್ಮ ಗಣ್ಯರು ಅಂಕಣ ಮಧ್ಯವಾಗಿ ಹೋಗಿ ಆಟಗಾರರ ಪರಿಚಯವನ್ನ ಮಾಡ್ಕೋಬೇಕಂತ ಕೇಳ್ಕೊಳ್ತಾ ಇದ್ವಿ. ಚಾಣಕ್ಯ ವರ್ಸಸ್ ಜಾನ್ಸನ್ ರಿಯಲ್ ಫೈಟರ್ಸ್. ಎರಡು ತಂಡ ಆಟಗಾರರು ಬೇಗನೆ ಲೈನಪ್ ಮಾಡಬೇಕು. ತೃತೀಯ ಕ್ವಾರ್ಟರ್ ಫೈನಲ್ ಪಂದ್ಯ ಚಾಣಕ್ಯ ವರ್ಸಸ್ ಜಾನ್ಸನ್ ರಿಯಲ್ ಫೈಟರ್ಸ್. ಮುಂದಿನ ಹಂತದ ಗಣ್ಯರ ಒಳಗಡೆ ಹೋಗ್ಬೇಕು, ಎಲ್ಲ ಕ್ಲಿಯರ್ ಮಾಡ್ಕೊಡ್ಬೇಕು. ಫ್ರಂಟ್ ಆಗಿರೋರು ವೇದಿಕೆ ಮುಂದೆ ಇರೋರು ಎಲ್ಲ ಕ್ಲಿಯರ್ ಮಾಡಿ, ಈ ಕಡೆ ಬನ್ನಿ ಎಲ್ಲ. ಸಾಗರ್ ಬಂಡೂರ್ ಅವರಿಗೆ ಒಂದು ವಿಶೇಷ ಮನವಿ ಸರ್, ದಯವಿಟ್ಟು ನೀವು ಸ್ವಲ್ಪ ಗ್ರೌಂಡ್ ಹೊರಗೆ ಬಂದ್ರೆ ಅಲ್ಲಿ ಹೊರಗಡೆ ತೆಗೆಸ್ಕೊಳ್ಳಿ ದಯವಿಟ್ಟು. ಜನ ಎಲ್ಲ ಅಲ್ಲೇ ಸೇರ್ತಾರೆ. ದಯವಿಟ್ಟು ಅವ್ರ ಎಲ್ಲರಿಗೂ ಫೋಟೋ ಕೊಡ್ತಾರೆ, ದಯವಿಟ್ಟು ಶಾಂತ ರೀತಿಯಿಂದ ವರ್ತಿಸಿ. ಲೈನಪ್ ಮಾಡಿ ಬೇಗ. ಇದೀಗ ಗಣ್ಯರು ದಯವಿಟ್ಟು ಅಂಕಣ ಮಧ್ಯಕ್ಕೆ ಹೋಗ್ಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಎರಡು ತಂಡ ಆಟಗಾರನ ಪರಿಚಯ ಮಾಡಿಸ್ಕೋಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಶ್ರೀಯುತ ನಾಗರಾಜ್ ಅವರು